ಬೆಂಗಳೂರಿನ ಹೆಸರಿಗೆ 1,000 ವರ್ಷಗಳ ಹಿಸ್ಟ್ರಿ ಇದೆ. ಯಾವ ನಮ್ಮ ಭಾರತದ ಇತ್ತೀಚಿನ ಯಾವ ನಗರಕ್ಕೂ ಬಹುಶಃ ಒಂದು ಹೆಸರಿಗೆ ಇಷ್ಟು ದೊಡ್ಡ ಇತಿಹಾಸ ಇಲ್ಲ. ಪರ್ಟಿಕ್ಯುಲರ್ಲಿ ಬಸವನಗುಡಿ, ಮಲ್ಲೇಶ್ವರ, ಚಾಮರಾಜಪೇಟೆ ಇಂಥ ಹಳೆ ಬಡಾವಣೆಗಳಾಗೋದಕ್ಕೆ ಪ್ಲೇಗೆ ಕಾರಣ. ರಾಜಾಜಿನಗರ 1954ನಲ್ಲಿ ಜಯಚಾಮರಾಜನ ಒಡೆಯರ್ ಬಂದ್ಬಿಟ್ಟು 1000 ಸೈಟುಗಳದು. ಅದರಲ್ಲೂ 500 ಸೈಟು ಇಂಡಸ್ಟ್ರಿಗೆ, 500 ಸೈಟ್ ಮನೆಗೆ ಅಂತ ಮಾಡಿದ್ರು. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಇಷ್ಟು ಒಂದು ಎಲಾಬರೇಟ್ ಒಂದು ಡೆವಲಪ್ಮೆಂಟ್ ಬೆಂಗಳೂರದು. ಬಟ್ ಬೆಂಗಳೂರಿಗೆ ಬೆಂಗಳೂರು ಅಂತಾನೆ ಹೆಸರಿಡಬೇಕು ಅಂತ ಹೇಗದು? ಆ ಬೆಂಗಳೂರಿನ ಹೆಸರು ಹಿಂದಿನ ಹಿಸ್ಟ್ರಿ ಏನು ಅಂತ? ಬೆಂದಕಾಳೂರು ಅಂತ ನಮಗ್ ಗೊತ್ತಿದ್ದು. ಹೌದು, ಬೆಂದಕಾಳೂರು ಅನ್ನೋದು ಒಂದು ಜಾನಪದವಾಗಿ ಬಂದಿರತಕ್ಕಂಥ ಒಂದು ಆ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಒಬ್ಳು ಮುದುಕಿ ಬೆಂದಕಾಳನ್ನ ಕೆಂಪೇಗೌಡನ ಕೊಟ್ಟಿರೋದು ಅವನು ಬರ್ಬೇಕಾದ್ರೆ ಅದನ್ನ ತಿಂದ ಬೆಂದಕಾಳೂರು ಅಂತ ಹೆಸರಿಟ್ಟ ಅಂತ. ಅದೊಂದು ಜಾನಪದೀಯವಾಗಿ ಬಂದಿರತಕ್ಕಂಥ ನಂಬಿಕೆ. ಬಟ್ ಅದೊಂಥರ ಚೆನ್ನಾಗಿದೆ. ಸೊ ಈಗಲೂ ಬೆಂದಕಾಳೂರು ಅಂತ ಅನೇಕರು ಅದನ್ನ ಉಪಯೋಗಿಸ್ತಾರೆ. ಬೆಂದಕಾಳೂರು ಬಾಗ್ಲು ಅಂತಲೇ ಇರೋ ಒಂದ್ ಕಡೆ ನಾನು ನೋಡಿದೆ ಅದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಥಿಯರಿಗಳಿವೆ ಬೆಂಗಳೂರು ಅನ್ನೋ ಹೆಸರು ಬರೋದಕ್ಕೆ. ದೇರ್ ಆರ್ ಸೆವರಲ್ ರೀಸನ್ಸ್. ಅದಕ್ಕೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಸಸ್ಯಗಳ ಹೆಸರಿನಿಂದ ಈ ಹೆಸರು ವ್ಯುತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಬೆಂಗಳೂರಿನ ಬಹಳ ಹಿಂದೆ ಇಲ್ಲಿ ವೆಂಗ ಅನ್ನುವ ಒಂದು ಜಾತಿಯ ಮರಗಳು ತುಂಬಾ ಜಾಸ್ತಿ ಇದ್ವು ಅಂತ. ಈಗಿನ ಹೊಂಗೆ ಮರಗಳು ಇವತ್ತಿಗೂ ಹೊಂಗೆ ಇಸ್ ಬೆಂಗಳೂರಲ್ಲಿ ತುಂಬಾ ಪಾಪ್ಯುಲರ್. ನಮ್ಮ ಫ್ಲಾಟ್ ಎದುರುಗಡೆ ಬೇಕಷ್ಟು ಹೊಂಗೆ ಮರಗಳಿವೆ. ಹೊಂಗೆ ಮರಗಳು ಅವಾಗ ವೆಂಗಗಳ ಊರು, ಅಂದ್ರೆ ವೆಂಗದ ಮರಗಳ ಊರು ಬೆಂಗಳೂರು. ತುಂಬ ಅದು ಇಲ್ಲಿ ಬೆಳೀತಾ ಇತ್ತು. ಹಾಗಾಗಿ ವೆಂಗಗಳು ತುಂಬ ಇರೋದ್ರಿಂದ ಇದನ್ನು ಬೆಂಗಳೂರು ಅದು ಬೆಂಗಳೂರಾಯಿತು ಅಂತ ಅದೊಂದು ಥಿಯರಿ. ಓಕೆ, ಆಮೇಲೆ ಎರಡನೇ ಥಿಯರಿ, ಇದು ನಮ್ಮ ಇಡೀ ಬೆಂಗಳೂರು ಒಂದು ಬೆಣಚು ಕಲ್ಲಿನ ಒಂದು ಆಧಾರದ ಮೇಲೆ ಇರುವಂಥ ಊರಿದು. ಸೊ ಕ್ವಾರಿಗೆ ಮಾಡಿಸಿದಂಥ ಊರಿದು. ಹಾಗಾಗಿ ಎಲ್ಲಿ ನೋಡಿದ್ರು ನಿಮಗೆ ಕ್ವಾರಿಗಳನ್ನ, ಈಗ ಆ ಕ್ವಾರಿಗಳನ್ನ ಮುಚ್ಚಿ ಬೆಂಗಳೂರನ್ನ ಬೆಳೆಸ್ತಾ ಇದ್ದಾರೆ. ಆದರೆ ನಾವೇನು ನೋಡಿದಾಗೆ, ನಾನು ITಯಲ್ಲಿ ಹೊಟ್ಟೆ ದೊಡ್ಡ ಕ್ವಾರಿ ಇತ್ತು ನಮ್ಮ ಮನೆ ಎದುರುಗಡೆ. ಸೊ ಆ ಥರ ಬೆಣಚು ಕಲ್ಲುಗಳನ್ನು ಸಿಗ್ತಕ್ಕಂಥ ಊರು, ಬೆಣಚು ಕಲ್ಲಿನ ಊರು ಬೆಂಗಳೂರು ಆಯಿತು ಅಂತ. ಹೀಗೆ ಬೇರೆ ಬೇರೆ ವ್ಯುತ್ಪತ್ತಿಗಳು ಹೇಳ್ತಾರೆ. ಇಂಥದೇ ಒಂದು ಥಿಯರಿಯಿಂದಲೇ ಇದು ಬಂತು ಅಂತಂದ್ಬಿಟ್ಟು ನಮ್ಮ ಹಿಂದಿನ ಸಂಶೋಧಕರು ಹೇಳಿದ. ಬಟ್ ಹೆಚ್ಚಾಗಿ ಒಪ್ಕೊಂಡಿರ್ತಕ್ಕಂಥದ್ದು ಏನು ಅಂದರೆ ವೆಂಗಗಳ ಊರಿಂದ ಅದು ಬಂತು ಅಂತ. ಇದು ಒಂದು. ಆದರೆ ಈ ಹೆಸರಿನ ಬಗ್ಗೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಈ ಹೆಸರು 1000 ವರ್ಷಗಳ ಹಿಂದೆನೇ ಇತ್ತು ಅಂತ. ಅದು ಹೇಗಿತ್ತು ಅನ್ನೋದಕ್ಕೆ ಇನ್ನು ನಮಗೆ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ನೀವು ಬೇಗೂರು ಅಂತ ಒಂದು ಊರಿದೆ, ಅಲ್ಲಿ ಬೇಗೂರಿನ ಹತ್ರ ಒಂದು ಶಾಸನ ಸಿಕ್ಕಿದೆ. ಆ ಶಾಸನದಲ್ಲಿ ಸುಮಾರು ಗಂಗರ ಕಾಲದ ದೇವಸ್ಥಾನ. ಅಲ್ಲಿ ಬೆಂಗಳೂರಿನ ಕಾಳಗ ಅಂತ ಒಂದು ವಾಕ್ಯ ಬರುತ್ತಲ್ಲಿ. ಓಕೆ, ಹಾಗಾದರೆ ಆ ಬೆಂಗಳೂರು ಯಾವುದು? ಇದು 1537. ಟು ಬಿ ಪ್ರಿಸೈಸ್ ನೆಕ್ಸ್ಟ್ ಇಯರ್ಗೆ 2027ಗೆ ನಮ್ಮದು 490 ವರ್ಷಗಳ ಹಳೆಯ ನಗರ. ನಾವು ಚೆನ್ನೈ, ಮುಂಬೈ, ಕೋಲ್ಕತ್ತಾಗಿ ಹಿರಿಯಣ್ಣ ಬೆಂಗಳೂರು, ಅವೆಲ್ಲ ದೇರ್ ಆಲ್ ಯಂಗರ್ ಟು ಅಸ್. ಅದ್ರ ಹಿಸ್ಟ್ರಿ ಬೇರೆ. ಬಟ್ ವಿ ಆರ್ ಬೆಂಗಳೂರು ಈಸ್ ಹಿರಿಯಣ್ಣ ಫಾರ್ ಆಲ್ ದಿಸ್ 3. ಇಷ್ಟಾಗಿ ನಾವು 490 ವರ್ಷ ಅಷ್ಟೇ ಯಂಗ್. 2037ಗೆ ನಮ್ದು 500 ವರ್ಷದ ಇದಾಗುತ್ತೆ. ಇದು 1000 ವರ್ಷ ಹಳೆಯ ಇತಿಹಾಸ ಇರುವಂಥದ್ದು. ಹಾಗಾದರೆ ಆ ಊರು ಯಾವುದು? ಅದು ಬಹಳ ಹಿಂದೆನೇ ಯಲಂಕದ ಹತ್ರ ಒಂದು ಸಣ್ಣ ಊರಾಗಿತ್ತು. ಕೆಂಪೇಗೌಡರು ತಾಯಿ ಅಲ್ಲಿದ್ದರು. ಸೊ ಅವರು ಊರನ್ನ ಕಟ್ಟಿದಾಗ ಆ ಊರಿನ ಹೆಸರು ಬೆಂಗಳೂರಾಗಿತ್ತು. ಅವರು ಈ ಊರನ್ನ ಕಟ್ಟಿದಾಗ ಈ ಊರಿಗೆ ತಾಯಿಯ ನೆನಪಾಗಿ ಈ ಊರಿಗೆ ಈ ಹೆಸರಿಟ್ರು ಅಂತಲೂ ಒಂದು ವಾದ ಇದೆ. ಓಕೆ, ಸೊ ಹೀಗೆ ಬೇರೆ ಬೇರೆ ವಾದಗಳಿವೆ. ಬಟ್ ಆ ಶಾಸನ ಇರೋದು ನಿಜ, ಬೆಂಗಳೂರು ಕಾಳಗ ಅಂತ ಅಂದ್ಬಿಟ್ಟು. ಈ ಶಾಸನದಲ್ಲಿ ಬೆಂಗಳೂರನ್ನ ಹೆಸರಿರೋದು ನಿಜ. ಸೊ ಹೀಗಾಗಿ
ಬೆಂಗಳೂರಿನ ಹೆಸರು 500 ವರ್ಷದ ಹಳೆದಲ್ಲ. ಅಲ್ಲ. ಬೆಂಗಳೂರಿನ ಹೆಸರಿಗೆ 1000 ವರ್ಷಗಳ ಹಿಸ್ಟ್ರಿ ಇದೆ. ಯಾವ ನಮ್ಮ ಭಾರತದ ಇತ್ತೀಚಿನ ಯಾವ ನಗರಕ್ಕೂ ಬಹುಶಃ ಒಂದು ಹೆಸರಿಗೆ ಇಷ್ಟು ದೊಡ್ಡ ಇತಿಹಾಸ ಇಲ್ಲ. ವಾವ್, ವಂಡರ್ಫುಲ್ ಸರ್. ಇದ್ರ ಬಗ್ಗೆ ನಿಜ ಗೊತ್ತೇ ಇರಲಿಲ್ಲ ಅಂದ್ರೆ ಸೊ ಹೀಗಾಗಿ very interesting. ಹಾಗೆ ವ್ಯುತ್ಪತ್ತಿ ಆಗಿರ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ಥಿಯರಿಗಳು ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಥಿಯರೀಸ್ ಅದೆಲ್ಲ ಇದೆ. ಬಟ್ ಮೂಲತಃ ಇದು ಅದಕ್ಕೊಂದು ಶಾಸನಾಧಾರಿತವಾಗಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರು ಸುತ್ತಮುತ್ತಲು ತುಂಬ ಶಾಸನಗಳಿವೆ. ನನ್ನ ಸ್ನೇಹಿತರು ಧನ್ಪಾಲ್ ಅಂತ ಬಹಳ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ. ಉದಯ್ ಕುಮಾರ್ ಅಂತ ಅವರು ಬೆಂಗಳೂರಿನ ನಮ್ಮ ಡಿಸ್ಟ್ರಿಕ್ಟಿನ ಶಾಸನಗಳ ಅಧ್ಯಯನ ಮಾಡ್ತಾ ಇದ್ದಾರೆ. ಇನ್ನೂ ಕೆದಕ್ತಾ ಇದ್ದಾರೆ ಹಿಸ್ಟ್ರಿನವರು. ತುಂಬ ಇತಿಹಾಸ ಹೊರಗಡೆ ಬರ್ತಾ ಇದೆ. ಇವಾಗ ಇತ್ತೀಚೆಗೆ ಒಂದು 6 ವರ್ಷದ ಹಿಂದೆ ಏನು ಕೋವಿಡ್ ಆಗಿ ನಾವು ಎಲ್ಲ ಒಂದು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನು ಫಾಲೋ ಮಾಡ್ತಾ ಇದ್ವು, ಸುಮಾರು ವರ್ಷಗಳ ಹಿಂದೆ ಅದೇ ರೀತಿ ಪ್ಲೇಗ್ ಆಗಿತ್ತು. ಸೊ ಆ ಒಂದು ಸಿಚುವೇಶನ್ನೇ ಕಾರಣ ಬೆಂಗಳೂರು ಬೆಳೆಯೋದಕ್ಕೆ, ಅಂದರೆ ಜಾಗ್ರಫಿಕಲಿ ಇಡೀ ಯುರೋಪ್ನಲ್ಲಿ ಪ್ಲೇಗ್ ಆವರಿಸಿತ್ತು. ಸುಮಾರು ನಗರಗಳಿಗೆ ಪ್ಲೇಗ್ ವಾಸ್ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿತ್ತು. ಹೌದು. ಆದರೆ ಬೆಂಗಳೂರಿಗೆ ಅದೇ ವರವಾಗಿ ಪರಿಣಮಿಸಿತು. ಬೆಂಗಳೂರು ಅಭಿವೃದ್ಧಿ ಆಗೋದಕ್ಕೆ, ಪರ್ಟಿಕ್ಯುಲರ್ಲಿ ಬಸವನಗುಡಿ, ಮಲ್ಲೇಶ್ವರ, ಚಾಮರಾಜಪೇಟೆ ಇಂಥ ಹಳೆ ಬಡಾವಣೆಗಳಾಗೋದಕ್ಕೆ ಪ್ಲೇಗೇ ಕಾರಣ. ಯಾಕೆಂದರೆ ಸವೇರ್ ಇನ್ 1800 1890 76 80ರಿಂದಲೇ ಪ್ಲೇಗ್ ಶುರು ಆಗಿತ್ತು. 90ರಷ್ಟೊತ್ತಿಗೆ ಉಲ್ಬಣ ಆಗೋಗಿತ್ತು. ನಮ್ಮ ಹಳೆ ಬೆಂಗಳೂರು ಕೋಟೆ ಏರಿಯಾ ಇಲ್ಲೆಲ್ಲ ವಿಪರೀತವಾಗಿ ಹೋಗಿತ್ತು ಪ್ಲೇಗು. ತುಂಬ ಕಂಜೆಸ್ಟೆಡ್ ಏರಿಯಾ. ಆವಾಗ ಆಗಿನ ಮುನ್ಸಿಪಾಲ್ಟಿ VP ಮಾಧವರಾಯರಂತ ಮುನ್ಸಿಪಾಲ್ಟಿ ಕಮಿಷನರ್ ಆಗಿದ್ದರು. ಅವಾಗೊಂದು ಕಮಿಟಿ ಮಾಡ್ತಾರೆ. ಸೊ ಆ ಕಮಿಟಿ ಏನು ಮಾಡುತ್ತೆ, ಇದನ್ನು ನಾವು ಒಂದು ಈ ಜನಗಳನ್ನ ಹೊರಗಡೆ ತರಬೇಕು. ಸೊ ಅವಾಗಿನ್ನೂ ಈ ವ್ಯಾಕ್ಸಿನೇಷನು ಅವೆಲ್ಲ ತುಂಬ ಕಡಿಮೆ ಹೌದು. ಏನು ಅಂದರೆ ಅವಾಗ ಶುದ್ಧವಾದಂಥ ಗಾಳಿ ಬೆಳಕು ಇರೋ ಜಾಗಕ್ಕೆ ಕರ್ಕೊಂಡೋಗ್ಬಿಟ್ರೆ ದಟ್ ಇಟ್ ಸೆಲ್ಫ್ ವಾಸ್ ಎ ಕ್ಯೂರ್. ಸ್ಯಾನಿಟೋರಿಯಂ ಅನ್ನೋ ಪದ ಬಂದಿರೋದೇ ಹಾಗೆ. ಈಗ ಇನ್ನು ಮುಂಚೆ ಕ್ಷಯ ಬಂದರೆ ಇವಾಗ ನಿಮಾನ್ಸ್ ಹತ್ರ ಸ್ಯಾನಿಟೋರಿಯಂ ಎತ್ತರವಾದ ಪ್ರದೇಶದಲ್ಲಿದೆ. ಕ್ಷಯ ಬಂದರೆ ಏನು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಒಳ್ಳೆಯ ಆಹಾರ. ಅಲ್ಲಿಗೆ ತಗೊಂಡು ಎತ್ತರವಾದ ಜಾಗದಲ್ಲಿ ಒಳ್ಳೆ ಗಾಳಿ ಬೆಳಕು ಆಹಾರ ಕೊಟ್ಟರೆ ಅವ್ನಿಗೆ ಎಷ್ಟೋ ರಿಲೀಫು. ಲೆಪ್ರಸಿ ನಿಮ್ಮ ಮಾಗಡಿ ರೋಡ್ ಹತ್ರ ಒಂದು ಆಗಿನ ಕಾಲಕ್ಕೆ ಅದೊಂದು ಸಪ್ರೇಟ್ ಆಗಿತ್ತು. ಹಾಗೆ ಈ ಪ್ಲೇಗ್ ಬಂದಾಗ ಅವ್ರನ್ನ ಹೊರಗಡೆ ತಂದರೆ ಆ ಕಂಜೆಸ್ಟೆಡ್ ಫೋರ್ಟ್ ಏರಿಯಾ, ಹಳೆ ಬೆಂಗಳೂರು ಏರಿಯಾಯಿಂದ ಇವ್ರನ್ನ ಹೊರಗಡೆ ತರಬೇಕು. ಅವ್ರಿಗೆ ವಿಶಾಲವಾದಂಥ ಗಾಳಿ ಬೆಳಕಿರೋ ಜಾಗ ಆಗಬೇಕು, ಎತ್ತರವಾದಂಥ ಜಾಗ ಆಗಬೇಕು. ಸೊ ದಟ್ ಯು ವಿಲ್ ಗೆಟ್ ಗುಡ್ ಏರ್, ಗುಡ್ ಸನ್ಲೈಟ್. ಆ ಎತ್ತರದ 2 ಜಾಗ ಹುಡುಕಿದ್ದೆ ನಮ್ಮ ಬಸವನಗುಡಿ ಮತ್ತು ಮಲ್ಲೇಶ್ವರ. ಹೆಸರು ಆಮೇಲೆ ಬಂದಿದ್ದು. ಮಲ್ಲೇಶ್ವರ ನೀವು ಸಂಪಿಗೆ ರೋಡನ್ನು ಇಲ್ಲಿಂದ ಹೋದರೆ ಹಿಂಗೆ ಹೋಗುತ್ತೆ. ರಾಮಕೃಷ್ಣ ಮಠದಿಂದ ಹಿಂಗೆ ಬಂದರೆ ಇಲ್ಲಿ ಮೇಲಕ್ಕೆ ಬರುತ್ತೆ. ಸೊ ದಿಸ್ ಈಸ್ ಒನ್ ಗುಡ್ಡ, ದಟ್ ಈಸ್ ಆಲ್ಸೋ ಒನ್ ಗುಡ್ಡ, ಎತ್ತರದ ಪ್ರದೇಶ. ಸೊ ಅಲ್ಲಿಗೆ ಈ ಜನನ ಶಿಫ್ಟ್ ಮಾಡಬೇಕು ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತಾರೆ. VP ಮಾಧವರಾಯರು ಅದರ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಅವರು ಒಂದು ರಿಪೋರ್ಟನ್ನು ಸಲ್ಲಿಸ್ತಾರೆ. ಈ ಥರ ಜನಗಳನ್ನು ಹೊರಗಡೆ ಸಲ್ಲಿಸಬೇಕು, ಒಂದು ಎಕ್ಸ್ಟೆನ್ಷನ್ಸ್ನ ಮಾಡಬೇಕು ಅಂತೆಲ್ಲ. ಅಷ್ಟೊತ್ತಾಗಲೇ ಚಾಮರಾಜಪೇಟೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿರುತ್ತೆ. ಆ ಚಾಮರಾಜಪೇಟೆ ಆ ಹೆಸರಿಲ್ಲ, ವೆಸ್ಟ್ ಎಕ್ಸ್ಟೆನ್ಷನ್ ಅಂತ, ವೆಸ್ಟ್ ಆಫ್ ಹಳೆ ಬ್ಯಾಂಗ್ಳೂರು ಅಂತ. ಈವನ್ ಟುಡೇ ಎಲ್ಲೋ ಒಂದೇ ಒಂದು ಬೋರ್ಡಲ್ಲಿ ವೆಸ್ಟ್ ಎಕ್ಸ್ಟೆನ್ಷನ್ ಅಂತಿದೆ. 1894 ಚಾಮರಾಜ ಒಡೆಯರು ನಿಧನರಾದ್ಮೇಲೆ ಅದಕ್ಕೆ ಚಾಮರಾಜಪೇಟೆ ಅಂತ ಅವ್ರ ನೆನಪಿಗಿಟ್ರು. ಆದರೆ ಅದು ವೆಸ್ಟ್ ಎಕ್ಸ್ಟೆನ್ಷನ್ ಆಗಿತ್ತು. ಆದರೆ ಈ ರೀತಿ ಒಂದು ವ್ಯವಸ್ಥಿತವಾದ ಜಾಗನೇ ಅದು. ಅದನ್ನು ಚೆಸ್ ಬೋರ್ಡ್ ಲೊಕ್ಯಾಲಿಟಿ ಅಂತಾರೆ ಚಾಮರಾಜಪೇಟೆನ. ಆದರೆ ಆಮೇಲೆ ಇದನ್ನು ಇನ್ನೂ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಕಮಿಟಿಯಲ್ಲಾಗಿ ಆವಾಗ ಇದನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರ್ಕಾರ ಅದನ್ನು ಅಂಗೀಕಾರ ಮಾಡುತ್ತೆ. ಆವಾಗ ಒಬ್ಬರು ಬ್ರಿಟಿಷ್ ಅಧಿಕಾರಿ, ಅವರ ಹೆಸರು ಮರ್ತೆ ನಾನು, ಅವರು ಒಂದು ಪ್ಲ್ಯಾನಿಂಗ್ನ ಮಾಡ್ತಾರೆ ಬಸವನಗುಡಿ ಮತ್ತು ಮಲ್ಲೇಶ್ವರಕ್ಕೆ. ದಟ್ ವಾಸ್ ಅನ್ ಅಮೇಝಿಂಗ್ ಪ್ಲ್ಯಾನ್. ಎಲ್ಲ ಸಮುದಾಯದವರು, ಎಲ್ಲ ಕ್ಲಾಸ್ನವರು, ವರ್ಗದವರು
ಎಲ್ಲರಿಗೂ ಮನೆ ಇರಬೇಕು. ಸೊ ಬಿಗ್ಗರ್ ಸೈಟ್ಸ್, ಮೀಡಿಯಂ ಕ್ಲಾಸ್ ಸೈಟ್ಸ್, ಸ್ಮಾಲರ್ ಸೈಟ್ಸ್ ಎಲ್ಲನೂ ಅದರೊಳಗಡೆ ಮಲ್ಲೇಶ್ವರದಲ್ಲಿ, ಬಸವನಗುಡಿಯಲ್ಲಿ. ನೀವು ಬುಲ್ ಟೆಂಪಲ್ ರೋಡಲ್ಲಿ ಹೋದರೆ ದೊಡ್ಡ ದೊಡ್ಡ ಸೈಟ್ಗಳು ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇರುವಂಥದ್ದು. ಆಮೇಲೆ ಒಳಗಡೆ ಬಂದರೆ ಮೀಡಿಯಮ್ ನಿಮಗೆ 60-40, 30-40 ಆ ಟೈಪು. ಇನ್ನೂ ಸ್ವಲ್ಪ ಒಳಗಡೆ ಹೋದರೆ 30-50 ಆ ಥರ. ಸೇಮ್ ಥಿಂಗ್ ಇನ್ ಮಲ್ಲೇಶ್ವರ. ಎರಡೂ ಕಡೆ ಡೆವಲಪ್ ಮಾಡ್ತಾರೆ. ಆದರೆ ಜನ ಆಗಿನ ಕಾಲದಲ್ಲಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅಲ್ಲೆಲ್ಲ ಟೆಂಟ್ಗಳನ್ನು ಕಟ್ಟಿ ಜನನ ಬಲವಂತ ಮಾಡಿ ಕಳಿಸ್ತಾರೆ, ಇಲ್ರಪ್ಪ ಅಂತ. ಇವತ್ತು ಕ್ರೋರ್ಸ್ ಅಂಡ್ ಕ್ರೋರ್ಸ್ ಮಲ್ಲೇಶ್ವರ ಬಸವನಗುಡಿಗೆ ಬರೋದಕ್ಕೆ ಸ್ಟೇಟ್ಸಿಂದ ಬರ್ತಾರೆ ಇಲ್ಲಿ ಒಂದು ಸೈಟ್ ತಗೊಳ್ಳೋದಕ್ಕೆ. ಇಲ್ಲಿವರೆಗೆ ಬಿಟ್ಬಿಡಿ, US ಇಂದ ಬಂದು ಇಲ್ಲಿ ಸೈಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ದಟ್ ವಾಸ್ ಎ ಪೀರಿಯಡ್. ನಾನು ಹೇಳ್ತಾ ಇರೋದು ಹಾರ್ಡ್ಲಿ 120 years ಬ್ಯಾಕ್. ಏನು ತುಂಬ ಶತಮಾನಗಳು, 4 ಶತಮಾನ ಅಲ್ಲ, ಹಾರ್ಡ್ಲಿ 130 years ಬ್ಯಾಕ್ ಅಷ್ಟೇ. ಸೊ ಅವಾಗ ಇಲ್ಲಿ ಟೆಂಟ್ಗಳನ್ನು ಹಾಕ್ಬಿಟ್ಟು ಜನನ ಇಲ್ಲಿ ಕಳಿಸಿ ಶುದ್ಧವಾದ ಗಾಳಿ ಬೆಳಕು ಎಲ್ಲ ಮಾಡಿ ಸೈಟ್ಗಳು ತಗೊಳ್ರಿ ಅಂತ ಜನಗಳಿಗೆ ನೀವು ಹೊರಗಡೆ ಹೋಗಿ ಅಂತೇಳಿ. ಆಗ ಅಧಿಕಾರಿಗಳು ಇಲ್ಲಿ ಬಂದು ಮನೆಗಳು ಕಟ್ಕೊಂಡು ತೋರಿಸ್ತಾರೆ, ನಾವು ಇಲ್ಲಿದ್ದೀವಿ ನೋಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಿಮ್ಮ ಬುಲ್ ಟೆಂಪಲ್ ರೋಡ್ ಅಷ್ಟೊಂದು ದೊಡ್ಡ ಅಗಲ, ಅಷ್ಟು ದೊಡ್ಡ ಫುಟ್ಪಾತ್. ಆ ಫುಟ್ಪಾತೇ ಒಂದು ರೋಡ್ ಮಾಡ್ಬೋದು. ಬಸವನಗುಡಿ ಬುಲ್ ಟೆಂಪಲ್ ರೋಡ್ ನಿಮ್ಮ ರಾಮಕೃಷ್ಣ ಮಠದಿಂದ ಉಮಾ ಥಿಯೇಟ್ರ್ವರೆಗೂ ಫುಟ್ಪಾತೇ ಒಂದು ರೋಡು. ಅಲ್ಲಿ 6 lane ರೋಡ್ ಧಾರಾಳವಾಗಿ ಇವತ್ತಿಗೂ ಮಾಡ್ಬೋದು. ಅಲ್ಲಿದ್ದಂಥ ಚಂದ್ರಶೇಖರ ಅಯ್ಯರ್ ಅಂತ ಎಲ್ಲ ಅಯ್ಯರ್ಗಳು ಇದ್ದಿದ್ದಲ್ಲಿ. ಒಬ್ಬರು ಮನೆಗೆ ನಾನು ಚಂದ್ರಶೇಖರ್ ಅಂತ ಅವ್ರ ಮನೆಗೆಲ್ಲ ಹೋಗಿದ್ದೆ. ಆಗಿನ ಕಾಲದ ಸ್ಟ್ಯಾಂಡರ್ಡ್ ಏನಪ್ಪ ಅಂದರೆ ಒಂದು 120x120 ಸೈಟು, ಸೆಂಟ್ರಲ್ಲಿ ಒಂದು ಮನೆ, ಮಡ್ರಾಸ್ ತಾರಸಿ ರೂಫು, ಹಿಂದ್ಗಡೆ ಒಂದು ಕಾರ್ನರ್ಲಿ ಕಾರ್ಗೆ ಒಂದು ಶೆಡ್ಡು, ಹಿಂದ್ಗಡೆ ಸರ್ವೆಂಟ್ಸ್ ಕ್ವಾರ್ಟರ್ಸು, ಒಂದು ಮಾವಿನ ಮರ, ಒಂದು ಹಲಸಿನ ಮರ, ತೆಂಗಿನ ಮರ, ರಸ್ತೆ ಉದ್ದಕ್ಕೂ ತೆಂಗಿನ ಮರಗಳು. ನಾನೇ ನೋಡಿದ್ದೆ ಬುಲ್ ಟೆಂಪಲ್ ರೋಡಲ್ಲಿ ತೆಂಗಿನ ಮರಗಳು ಉದ್ದಕ್ಕೆ ಇದ್ದಿದ್ದು. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿನ ಕಾಲದಲ್ಲಿ ಅಧಿಕಾರಿಗಳದ್ದು ಮನೆ ಅಂದರೆ ಹಂಗಿರಬೇಕು ಅಂತ ಹಾಗೆ ಮಾಡಿದ್ದು. ಸೊ ಬಸವನಗುಡಿ ಯಾತಕ್ಕೆ ಬಸವನಗುಡಿ ಹೆಸರು ಬಂತು ಅಂದರೆ ಇಲ್ಲಿ ಬಸವಣ್ಣನ ದೇವಸ್ಥಾನ ಇತ್ತು. ಸೊ ಬಸವಣ್ಣನ ದೇವಸ್ಥಾನ ಸುತ್ತು ಡೆವಲಪ್ ಆದಂಥ ಏರಿಯಾ ಸಹಜವಾಗಿ ಬಸವಣ್ಣನ ದೇವಸ್ಥಾನ ಇದ್ದರಿಂದ, ಬಸವನಗುಡಿ ಇದ್ದರಿಂದ ಇದಕ್ಕೆ ಅದೇ ಹೆಸರು ಇಟ್ಬಿಟ್ರು. ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ ದೇವಸ್ಥಾನ ಎತ್ತರದ ಗುಡ್ಡದ ಮೇಲಿತ್ತು. ಕಾಡು ಮಲ್ಲೇಶ್ವರ ಅಂತಿತ್ತು. ಹಾಗಾಗಿ ಆ ಹೆಸರು ಅಲ್ಲೇ ತಕ್ಷಣಕ್ಕೆ ಇಟ್ಬಿಟ್ರು. ಹೀಗಾಗಿ ಮಲ್ಲೇಶ್ವರ ಅಲ್ಲಾಯಿತು, ಬಸವನಗುಡಿ ಇಲ್ಲಾಯಿತು. ಬಟ್ ನೀವು ಹೇಳಿದ್ರಲ್ಲ ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತ. ಸೊ ಬೆಂಗಳೂರಿನ ಪರ್ಟಿಕ್ಯುಲರ್ಲಿ ಹಳೆ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಮೂಲ ಕಾರಣ ಪ್ಲೇಗು. ಸೊ ಈ ಪ್ಲೇಗ್ಗೆ ವಿ ಹ್ಯಾವ್ ಟು ಥ್ಯಾಂಕ್ ಪ್ಲೇಗ್. ಬಸವನಗುಡಿ ಫಾರ್ಮೇಷನ್ ಹಾಕಿ, ಮಲ್ಲೇಶ್ವರ ಫಾರ್ಮೇಷನ್ ಹಾಕಿ ಸಾಧ್ಯ ಆಯಿತು. ಸಹಜವಾಗಿ ನಂತರ ಜನಗಳು ಬಂದರು, ಮೆಜೆಸ್ಟಿಕ್ ಡೆವಲಪ್ ಆಯಿತು, ಚಾಮರಾಜಪೇಟೆ ಡೆವಲಪ್ ಆಯಿತು. ಅದರ ಸುತ್ತಮುತ್ತಲು 54 ಆದಮೇಲೆ CITB ಆಯಿತು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಆಯಿತು. ಜಯನಗರ ಏಷ್ಯಾದಲ್ಲೇ ದೊಡ್ಡ ಲೇಔಟ್ ಅಂತಂದ್ಬಿಟ್ಟು ಜಯನಗರ ಮಾಡಿದ್ರು, ಬನಶಂಕರಿ ಮಾಡಿದರು. ರಾಜಾಜಿನಗರ 1954ನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಬಂದ್ಬಿಟ್ಟು 1000 ಸೈಟ್ಗಳದು. ಅದರಲ್ಲಿ 500 ಸೈಟು ಇಂಡಸ್ಟ್ರಿಗೆ, 500 ಸೈಟ್ ಮನೆಗೆ ಅಂತ ಮಾಡಿದ್ರು. ಈವನ್ ಟುಡೇ ನೀವು ಸ್ಯಾಂಡ್ಲು ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಟ್ರಯಾಂಗಲ್ ಬರುತ್ತಲ್ಲ, ಅಲ್ಲೊಂದು ದೊಡ್ಡ ಕಂಬ ಇದೆ. ಆ ಕಂಬ ನಿಮಗೆ ಕಾಣಿಸೋದಿಲ್ಲ. ಆ ಕಂಬ ಇಂಡಸ್ಟ್ರಿಯಲ್ ಟವರ್ ಅದು. ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಕ್ಲೀನಾಗಿ ರಾಜಾಜಿ ಬಂದು ಇನಾಗ್ರೇಟ್ ಮಾಡಿದ್ದು ಸೈಟ್ ಡೀಟೇಲ್ಸ್ ಎವ್ರಿಥಿಂಗ್. ಈವನ್ ಟುಡೇ ಯು ಕ್ಯಾನ್ ಸಿ ದಟ್. ಓಕೆ, ಇಟ್ಸ್ ಅನ್ ಇಂಡಸ್ಟ್ರಿಯಲ್ ಟವರ್. ಅದು ಮೇಲ್ಗಡೆ ಫ್ಲವರ್ ಥರ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಶುಡ್ ಬ್ಲಾಸಮ್ ಲೈಕ್ ಎ ಇಂಡಸ್ಟ್ರಿಯಲ್ ಸಿಟಿ ಅಂತ ಸಿಂಬಾಲಿಕ್ ಅದು. ಆ್ಯಂಡ್ ಅಶೋಕ ಪಿಲ್ಲರು ಇತ್ಲಗಡೆ ಆಗಿದ್ದು ಜಯನಗರದಲ್ಲಿ. ದಟ್ ವಾಸ್ ದಿ ಎಂಡ್. ಅದಕ್ಕೆ ಅದನ್ನ ಸೌತ್ ಎಂಡ್ ಸರ್ಕಲ್ ಅಂತ, ಸೌತ್ ನಮ್ಮ ದಕ್ಷಿಣದ ಎಂಡ್ ಆಗಿತ್ತು ಅಂತ. ಆಮೇಲೆ ಜಯನಗರ ಫಾರ್ಮೇಷನ್ ಆಗಿದ್ದು. ಎನ್ ಲಕ್ಷ್ಮಣರಾಯರು ಅದನ್ನು ಭಾಳ ದೊಡ್ಡ ಇದು ಮಾಡಿದ್ರು. ಆವಾಗ ನಾನು ಇದನ್ನು ಅಶೋಕ ಪಿಲ್ಲರ್ನ ಕಟ್ಟಿದವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿ ಆಗ ಬಂದಿದ್ದಂಥ ಇನ್ವಿಟೇಷನು ಅದೆಲ್ಲ ಜಯನಗರ ಹೇಗೆ ಫಾರ್ಮ್ ಆಯಿತು, ಇಟ್ಸ್ ಆಲ್ ವೆರಿ ಬಿಗ್ ಇದು. ಸೊ ರಾಜಾಜಿನಗರ, ಜಯನಗರ, ಆಮೇಲೆ ಬನಶಂಕರಿ, ಹೀಗೆ ಏರಿಯಾಗಳೆಲ್ಲ ಹುಟ್ಕೊಳ್ತಾ ಆಮೇಲೆ ಸಹಜವಾಗಿ ಸುತ್ತಮುತ್ತಲಿದ್ದ ಹಳ್ಳಿಗಳು ಎಲ್ಲ ಸಿಟಿ ಒಳಗಡೆ ಬಂತು. BTM ಲೇಔಟ್ ಅಂದ್ವಿ, HSR ಲೇಔಟ್ ಅಂದ್ವಿ. ಇವತ್ತೆಲ್ಲ ಹೆಸರುಗಳಿರೋ ಹಳ್ಳಿಗಳು ಅದೆಲ್ಲ ಇನಿಷಿಯಲ್ಗಳಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇನೆ.
ಬೊಮ್ಮಸಂದ್ರ ಅಂತ ಹೇಳ್ತೀವಿ, ತಿಪ್ಪಸಂದ್ರ ಅಂತ ಹೇಳ್ತೀವಿ, ಮಡಿವಾಳ ಅಂತ ಹೇಳ್ತೀವಿ, ಯಾರೂ ಅದನ್ನು ಹೇಳೋದಿಲ್ಲ. ಸೊ HSR ಅಂತೀವಿ, ಸೊ ಹೀಗೆ BSK ಅಂತೀವಿ. ಸೊ ಎಲ್ಲ ಇನಿಷಿಯಲ್ಗಳಲ್ಲಿ ಉಳ್ಕೊಂಡ್ಬಿಟ್ಟಿವೆ, ಅವೆಲ್ಲ ಹಳ್ಳಿಗಳು. ಓಕೆ. ಕೋರಮಂಗ್ಲ ವಾಸ್ ಎ ವಿಲೇಜ್. ಕೋರಮಂಗ್ಲ ಕೆಂಪೇಗೌಡ ಮನೆತನಕ್ಕೆ ಸಂಬಂಧಪಟ್ಟಿದ್ದಂತೆ. ಇವತ್ತು ಕೋರಮಂಗ್ಲ ಇಟ್ ಈಸ್ ಎ ಮಿನಿ ಗ್ಲೋಬ್. ಅದು ಹೌದು. ಅಲ್ಲಿ ಇಲ್ಲದೆ ಇರೋವಂಥ ವರ್ಲ್ಡ್ ಕ್ಲಾಸ್ ಹೋಟ್ಲುಗಳಿಲ್ಲ, ಜನಗಳಿಲ್ಲ, ಹೌದು. ಎಲ್ಲರೂ ಅಲ್ಲೇ ಇದ್ದಾರೆ ಕೋರಮಂಗ್ಲದಲ್ಲಿ. ಕ್ಲಾಸ್ ಎಲ್ಲ ಹೈಫೈ ಇರ್ತಕ್ಕಂಥವ್ರು. ಜ್ಯೋತಿ ನಿವಾಸ್ ಕಾಲೇಜು, ಕ್ರೈಸ್ಟ್ ಕಾಲೇಜು ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಜನಗಳು ಬರೋದು. ಹೌದು. ಹೀಗೆ ಪ್ಲೇಗ್ ವಾಸ್ ರೂಟ್ ಕಾಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಇತ್ತೀಚಿನ ದಿನಗಳಲ್ಲಿ ಆಮೇಲೆ ಇತ್ತೀಚೆಗೆ ಡೆವಲಪ್ ಆಗಿರೋ ಏರಿಯಾದಲ್ಲಿ ತುಂಬಾ ಈ ವಾಟರ್ ಕ್ಲಾಗಿಂಗ್ ಇಶ್ಯೂಸು ಇದೆಲ್ಲಾನು ಹಾಕೊಂಡು ಬರ್ತಾ ಇದೆ. ಸೊ ಆ ಒಂದು ಪ್ಲಾನಿಂಗ್ಗೂ ಇವಾಗ ಮಾಡ್ತಾ ಇರೋದಕ್ಕೂ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ, ನಿಮ್ಮ ರಿಸರ್ಚ್ನಲ್ಲಿ ಏನು ವ್ಯತ್ಯಾಸ ಇದೆ? ಏನಕ್ಕೆ ಆ ಪ್ರಾಬ್ಲಮ್ ಇವಾಗ ಆಗ್ತಿದೆ? ಟು ಟೆಲ್ ಯು ಫ್ರಾಂಕ್ಲಿ, ವಾಟ್ ಎವರ್ ನಮ್ಮ ಪೂರ್ವಜರು ಮಾಡಿದ್ರು ಪ್ಲಾನಿಂಗು, ಅದು ಹೆಚ್ಚು ವೈಜ್ಞಾನಿಕವಾಗಿತ್ತು. ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಏನು ಹೇಳ್ತಾ ಇದ್ದೀವಿ, ಈ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋ ಹೆಸರಿಗೇನೆ 70 ವರ್ಷದ ಇತಿಹಾಸ ಇದೆ. ಹೆಸರಿಗೆ ನಾನು ಹೇಳ್ತಾ ಇರೋದು. 1954ನಲ್ಲಿ ಕೆಂಗಲ್ ಹನುಮಂತಯ್ಯನವರು, ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬೆಂಗಳೂರನ್ನ ಡೆವಲಪ್ ಮಾಡಬೇಕಾಗಿತ್ತು, ವೃದ್ಧಿ ಮಾಡಬೇಕಾಗಿತ್ತು. ಆವಾಗ ಗ್ರೇಟರ್ ಬ್ಯಾಂಗ್ಳೂರ್ ಕಮಿಟಿ ಅಂತ ಮಾಡಿದರು. ಸೊ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋ ಹೆಸರನ್ನು ಆಗಲೇ ಇಟ್ಟಿದ್ರು. ಎನ್ ಮಾಧವರಾಯರು, ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ದಿವಾನ್ಸ್. ಅವರ ಇಬ್ಬರು ಮಕ್ಕಳೇ ಎನ್ ಲಕ್ಷ್ಮಣರಾಯರು, ಎನ್ ನರಸಿಂಹರಾಯರು. ಎನ್ ನರಸಿಂಹರಾಯರು ವಾಸ್ ದ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಗೌರ್ಮೆಂಟ್ ಇನ್ 70s. ಎನ್ ಲಕ್ಷ್ಮಣರಾಯರು ವಾಸ್ ದ ಕಮಿಷನರ್ ಆಫ್ BCC. he was the one who ನಮ್ಮ ಬ್ಯಾಂಗ್ಳೂರ್ ಗ್ರೀನ್ ಸಿಟಿ ಅಂತ ಆಗೋದಕ್ಕೆ ಭಾಳ ಮುಖ್ಯ ಕಾರಣ ಅವರು. ಅದಕ್ಕೆ ಸೌತ್ ಎಂಡ್ ಸರ್ಕಲಿಂದ ನಿಮ್ಮ ರಾಜಲಕ್ಷ್ಮಿ ಕಲ್ಯಾಣ ಮಂಟಪವರೆಗೂ ಎನ್ ಲಕ್ಷ್ಮಣರಾವ್ ರಸ್ತೆ, RB ರೋಡ್ ಅಂತಲೂ ಹೇಳ್ತಾರೆ, ಎನ್ ಲಕ್ಷ್ಮಣರಾವ್ ರೋಡ್ ಅಂತಲೂ ಕರೀತಾರೆ ಅದನ್ನು. ಬಿಕಾಸ್ he was ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಬ್ಯೂಗಲ್ ರಾಕ್ ಆಗ್ಬೋದು, ಅಥವಾ ನಮ್ಮ ಕೆಂಪಾಂಬದಿ ಕೆರೆ ಗಾರ್ಡನ್ ಆಗ್ಬೋದು, ಎಲ್ಲ ಡೆವಲಪ್ ಮಾಡಿದವರು ಅವರು. ಅಂಥ ಒಂದು ಅದ್ಭುತವಾದಂಥ ಮನುಷ್ಯ ಎನ್ ಮಾಧವರಾಯರು. ಅವರು ಆಗ ಇಡೀ ಬೆಂಗಳೂರಿನ ಒಂದು ಕಮಿಟಿ ರೌಂಡ್ ಹೊಡೆದು ಹೇಗೆ ಡೆವಲಪ್ ಮಾಡಬೇಕು ಅಂತ ಕಮಿಟಿಯ ರಿಪೋರ್ಟನ್ನು ಕೊಡ್ತಾರೆ. ನಾನು ಎನ್ ಲಕ್ಷ್ಮಣರಾವ್ನ ಇಂಟರ್ವ್ಯೂ ಮಾಡಿದಾಗ, ಸರ್ ನಂಗೆ ಅದೊಂದು ರಿಪೋರ್ಟ್ ಕಾಪಿ ಕೊಡಿ ಎಂದೆ. ಜೆರಾಕ್ಸ್ ಮಾಡಿ ಕೊಟ್ಟರು ಆ ಕಾಪಿನ ನಂಗೆ ಅವರು. ಐ ಟೆಲ್ ಯು, ಆಗಿನ ಕಾಲದಲ್ಲಿ ರಿಂಗ್ ರೈಲ್ವೆ ಪ್ರಾಜೆಕ್ಟ್ಗೆ ಪ್ರಪೋಸಲ್ ಕೊಟ್ಟಿದ್ರು. ಇಮ್ಯಾಜಿನ್ 1954ಅಲ್ಲಿ ರಿಂಗ್ ರೈಲ್ವೆ, what we are talking of metro today, okay, rings railway covering Nayandahalli and other aspects. ಲೆಕ್ಕ ಹಾಕೊಳ್ಳಿ, 54, 56, 16ನಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ what was the cost and what was the problem that they would not have faced to acquire the land. ಭೂಸ್ವಾಧೀನ ಮಾಡೋದಕ್ಕೆ ಇವತ್ತು ಒಂದೊಂದು ಇಂಚು ಭೂಮಿ ತಗೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅಲ್ವಾ? ಯಾವುದೇ ಪ್ರಾಜೆಕ್ಟ್ ತಗೋಬೇಕಾದ್ರೆ ಸಹಜ ಎಲ್ರಿಗೂ ಅವ್ರವ್ರದ್ದೇ ಭೂಮಿ ಬಗ್ಗೆ ಇದಿರುತ್ತೆ, ಆಸ್ತಿ ಅಂತ ಗೊತ್ತಾಗುತ್ತೆ. ಇವಾಗ ಲ್ಯಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದೆ ಇವಾಗ. ಅವಾಗ ಲ್ಯಾಂಡ್ ವ್ಯಾಲ್ಯೂ ಅಷ್ಟೊಂದು ಗೊತ್ತಿರಲಿಲ್ಲ. ಜನ ಬಿಟ್ಕೊಡು, ಆಮೇಲೆ ಜನಕ್ಕೆ ನಮ್ಮ ಊರು ಡೆವಲಪ್ ಆಗುತ್ತೆ ಅಂದರೆ ಕೊಟ್ಬಿಡೋರು, ಆಯ್ತಪ್ಪ ತಗೊಳ್ಳಿ ಅನ್ನೋರು. ಬಿ ವಿ ಕಯ್ಯಂಗಾರ್ ಅವ್ರಿಗೆ ತಮ್ಮ ಮನೆ ಜಾಗ ಬಿಟ್ಕೊಟ್ರು, ರಸ್ತೆ ಅಗಲ ಮಾಡ್ಕೊಳ್ಳಿ ಅಂತ. ದಟ್ ವಾಸ್ ದಿ ಟೈಪ್ ಆಫ್ ಪೀಪಲ್ ಇನ್ ದೋಸ್ ಡೇಸ್. ಹೆಂಗಾಗಿರೋದು. ಸೊ ಹೀಗಾಗಿ ಆ ಪ್ಲ್ಯಾನಿಂಗ್ ವಾಸ್ ಎಕ್ಸಲೆಂಟ್. ಅಗೇನ್ ನೀವು ಕೆಂಪೇಗೌಡರ ಕಾಲದಿಂದಲೂ ಪ್ಲ್ಯಾನಿಂಗ್ ವಾಸ್ ಎಕ್ಸಲೆಂಟ್. ಪರ್ಟಿಕ್ಯುಲರ್ಲಿ ಸಿನ್ಸ್ ಯು ಆಸ್ಕ್ಡ್ ಅಬೌಟ್ ವಾಟರ್, ಐ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ವಾಟರ್. ಅವ್ರ ಕಾಲದಲ್ಲೇ ಕೆರೆಗಳನ್ನು ಕಟ್ಟಬೇಕಾದ್ರೆ ಗ್ರಿಡ್ ಸಿಸ್ಟಮ್ ಮಾಡಿದರು. ಅಂದರೆ ಒಂದು ಕೆರೆ ಒಂದು ಎತ್ತರದ ಪ್ರದೇಶದಲ್ಲಿದ್ದರೆ ಅಲ್ಲಿಂದ ನೆಕ್ಸ್ಟು ಅಲ್ಲಿ ತುಂಬಿದ್ದು ಆ ತೂಬ್ ಮೂಲಕ ನೆಕ್ಸ್ಟ್ ಕೆರೆಗೆ ಅಲ್ಲಿಂದ ಕೆಳಗಡೆಗೆ ಬರಬೇಕು. ಸೇ ಫಾರ್ ಎಕ್ಸಾಂಪಲ್ ನಂದಿ ತೀರ್ಥ ಮಲ್ಲೇಶ್ವರದಲ್ಲಿ, ಅದು ದೊಡ್ಡ ಕತೆ ಬಿಡಿ, ಮುಚ್ಚೋಗ್ಬಿಟ್ಟಿತ್ತು, ತೆಗೆದ್ರು. ಅದು ಇಟ್ಸ್ ಎ ವೆರಿ ಬಿಗ್ ಸ್ಟೋರಿ. ನಾನು ಸ್ಟಾರ್ಟ್ ಮಾಡಿದ್ರೆ ಇಟ್ ಟೇಕ್ಸ್ ಮೀ ಓವರ್ ದೇರ್. ಅಲ್ಲಿಂದ ನೀರು ಬಂದು ಚಕ್ರಾಯನ್ ಕೆರೆ ಅಂತ ಇವತ್ತಿನ ಮಂತ್ರಿ ಮಾಲಿರೋ ಜಾಗದಲ್ಲಿ ದೊಡ್ಡ ಕೆರೆ ಇತ್ತು. ಅಲ್ಲಿಂದ ಕಾಲುವೆಗೆ ಹರ್ಕೊಂಬಂದು ನಿಮಗೆ ಅದು ಸುಜಾತ ಥಿಯೇಟ್ರ್ ಮುಂದೆ ಬಂದುಬಿಟ್ಟು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಹರ್ಕೊಂಡು ಬರ್ತಾ ಇತ್ತು. ಇತ್ಲ ಕಡೆ ದಕ್ಷಿಣದಲ್ಲಿ ಬಸವನಗುಡಿಯಿಂದ ಕಾಲಿಂದ ವೃಷಭಾವತಿ ಹುಡ್ತಾ ಇತ್ತು, ಅದು ವೃಷಭಾವತಿನೇ.
ಹಾ. ಅದು ವೃಷಭನ ಬಾಯಿಂದ, ಇದು ವೃಷಭನ ಕಾಲಿಂದ. ಓ. ಓಕೆ, ಇಲ್ಲಿ ಕಾಲಿಂದ ಹುಟ್ಟಿ 2 ಸಲ ಆಗಿ 1 ಸಲ ಅಂಡರ್ಗ್ರೌಂಡ್ ಆಗಿ ಬಂದು ಸೀದಾ ಕೆಂಪಾಂಬುದಿ ಕೆರೆಗೆ ತುಂಬ್ತಾ ಇತ್ತು. ಕೆಂಪಾಂಬುದಿ ಕೆರೆ ವಾಸ್ ಕಾಲ್ಡ್ ಮೋತಿ ತಲಾಬ್ ಆಫ್ ಬ್ಯಾಂಗ್ಳೂರ್ ಬಿಕಾಸ್ ಆಫ್ ದಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಫ್ ವೃಷಭಾವತಿ. ಇನ್ನೊಂದು ಸಲ ಹೀಗೋಗಿ ಹೊಸಕರಹಳ್ಳಿ ಕಡೆ ಹೋಗಿ ಒಂದು ದತ್ತಾತ್ರೇಯ ಆಶ್ರಮ ಸುತ್ತಕೊಂಡು ಈ ಸುಜಾತ ಥಿಯೇಟ್ರಿಂದ ಆ ವೃಷಭಾವತಿನ ಇದು ಸೇರಿಕೊಂಡು ಅಲ್ಲಿ ಒಂದು ಅಂಡರ್ಗ್ರೌಂಡ್ ರಿವರ್ ಇತ್ತು ಅಂತ, ಸುಪ್ತಗಾಮಿನಿ, ಅಲ್ಲಿ ತ್ರಿವೇಣಿ ಸಂಗಮ ಆಗಿತ್ತು ಅಂತ ವ್ಯಾಸರಾಯರು ಆಂಜನೇಯನ ಸ್ಥಾಪನೆ ಮಾಡಿದ್ದ. ಅಲ್ಲಿ ಅದಕ್ಕೆ ಗಾಳಿ ಆಂಜನೇಯ. ಆ ಗಾಳಿ ಆಂಜನೇಯಂಗೆ ಆ ನೀರನ್ನ ತಂದು ಅಭಿಷೇಕ ಮಾಡ್ತಾ ಇದ್ರು. ಈಗ ಮಳೆ ಬಂದರೆ ಕೊಳಚೆ ನೀರಲ್ಲಿ ರೀಸೆಂಟಾಗಿ he was filled up to brim. Imagine the tragedy that we have brought. I'll come to that. ಸೊ ಹೀಗೆ ವೃಷಭಾವತಿ ಹೋಗ್ತಾ ಇತ್ತು. ಇವತ್ತು ವೃಷಭಾವತಿ ಕಥೆನ ಹೇಳಬೇಕಾಗಿಲ್ಲ, ಥೇಮ್ಸ್ ಮತ್ತು ವೃಷಭಾವತಿಗೆ ನಾನು ಕಂಪೇರ್ ಮಾಡಿದ್ದೀನಿ. ಈಗ ಏನಾಯಿತು, ಆಗಿನ ಕಾಲದಲ್ಲೇ ಒಂದು ಕೆರೆಗಳಿಂದ ಬರಬೇಕಾದ್ದು ಮತ್ತು ಬೇರೆ ಬೇರೆ ಏರಿಯಾಗಳಿಗೆ ನೀರು ಸಪ್ಲೈ ಆಗೋದಕ್ಕೆ ಅಂತ ರಾಜ ಕಾಲುವೆಗಳು ಅಂತ ಮಾಡಿದರು. ಈ ಕಾಲುವೆಗಳೆಲ್ಲ ಅಗಲವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದು, ಈ ನದಿ ಮಳೆ ನೀರು ಬಂದರೆ ಎಲ್ಲೂ ಕ್ಲಾಗ್ ಆಗದೆ ನೀರು ಹರ್ಕೊಂಡು ಹೋಗಿ ಕೆರೆಯನ್ನು ಸೇರ್ಕೊಳ್ತಾ ಇತ್ತು. ಮತ್ತು ಈ ನೀರನ್ನ ನೀವು ಗದ್ದೆಗೆ ಉಪಯೋಗಿಸ್ಕೋಬೋದಾಗಿತ್ತು ಆಗಿನ ಕಾಲದಲ್ಲಿ, ಮತ್ತು ಮನೆಗಳಿಗೂ ಉಪಯೋಗಿಸ್ಕೋಬೋದಾಗಿತ್ತು. ವೃಷಭಾವತಿಯಲ್ಲಿ ಸ್ನಾನ ಮಾಡ್ತಾಯಿದ್ರು, ಬೆಳೆ ಬೆಳೀತಾಯಿದ್ರು. ನಾನು ಸ್ಪೋಕನ್ ಟು ಎಲ್ಡರ್ಸ್ ಹೂ ಆರ್ ಟೇಕಿಂಗ್ ಬಾತ್ ಇನ್ ವೃಷಭಾವತಿ. ಇವತ್ತು ನೀವು ಒಂದು ಬೆರಳಿಡೋಕ್ಕಾಗಲ್ಲ ವೃಷಭಾವತಿ ನೀರಿನಲ್ಲಿ, ಬಿಕಾಸ್ ಏನು ಬೆರಳಾಗುತ್ತೋ ಅನ್ನೋ ಭಯ ಇರುತ್ತೆ. ಸೊ ಅಂಥ ಒಂದು ರಾಜ ಕಾಲುವೆ ಇತ್ತಲ್ಲ, ಕ್ರಮೇಣ ಏನಾಯಿತು, ಬೆಂಗಳೂರು ಬೆಳವಣಿಗೆ ಆಯಿತು ನಿಜ. ಆದರೆ ಏನಾಗಬೇಕು ಅಂದರೆ ಯಾವುದೇ ಒಂದು ಸಿಟಿನ ಡೆವಲಪ್, ನಾನು ಇದನ್ನು ತುಂಬ ದೊಡ್ಡ ದೊಡ್ಡ ಸಿಟಿ ಡೆವಲಪರ್ಸು, ವಿಜ್ಞಾನಿಗಳು, ತಜ್ಞರು ಈ ಮಾತನ್ನು ಹೇಳ್ತಾರೆ. ಡೆವಲಪ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ದಿ ಗ್ರೋತ್ ಆಫ್ ದಿ ಸಿಟಿ. ಯು ಕೆನಾಟ್ ಕಟ್ ದಿ ಡೆವಲಪ್ಮೆಂಟ್ ಆಫ್ ಎ ಸಿಟಿ. ಯಾವ ಕಂಟ್ರಿ, ಯಾವ ನಗರವನ್ನು ಬೆಳವಣಿಗೆ ಆಗೋದು ತಡೆಯೋಕ್ಕಾಗಲ್ಲ, ತಡೀಬಾರ್ದು. ಅದರ ಅಂಶ ಇರೋದೆಲ್ಲಿ ಅಂದರೆ ಹೌ ಸೈಂಟಿಫಿಕಲಿ ಯು ಡೆವಲಪ್ ದಟ್. ಎಷ್ಟು ವ್ಯವಸ್ಥಿತವಾಗಿ ಅದನ್ನು ಡೆವಲಪ್ ಮಾಡ್ತೀರಾ, ಅಲ್ಲಿ ಪ್ಲ್ಯಾನರ್ಸ್ ಬರ್ತಾರೆ, ಅಲ್ಲಿ ಅವರ ವಿಷನ್ ಬರುತ್ತೆ, ಅಲ್ಲಿ ಅವರ ಮುಂದಾಲೋಚನೆ ಬರುತ್ತೆ. ಜನಕ್ಕೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ನಮ್ಮ ಹಿಂದಿನವ್ರು ಮಾಡಿರೋ ಕ್ರಮವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ವಿತೌಟ್ ಡಿಸ್ಟರ್ಬಿಂಗ್ ಜಿಯೋಲಾಜಿಕಲ್ ಫ್ಯಾಕ್ಟರ್, ಇಕೊಲಾಜಿಕಲ್ ಫ್ಯಾಕ್ಟರ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್, ಯಾವುದನ್ನು ಡಿಸ್ಟರ್ಬ್ ಮಾಡದೆ ಹೇಗೆ ಡೆವಲಪ್ ಮಾಡಬೇಕು ಅಂದರೆ ಅಲ್ಲಿ ಕೂತ್ಕೊಳ್ಳೋ ಅಧಿಕಾರಿಗಳಿಗೆ, ಅಲ್ಲಿ ಕೂತ್ಕೊಳ್ತಕ್ಕಂಥ ಸಚಿವರುಗಳಿಗೆ ವಿಷನ್ ಇರಬೇಕು. ವೆರಿ ಟ್ರೂ ಸರ್. ಆ ವಿಷನ್ ಇಲ್ಲದೆ ಇದ್ದಾಗ ವಾಟ್ ಈಸ್ ಟುಡೇಸ್ ಬ್ಯಾಂಗ್ಳೂರ್ ಇಸ್ ಲೈಕ್ ದಟ್. ಐ ಆಮ್ ಸಾರಿ, ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಅದಕ್ಕೆ ಕಾರಣ ನಾವು ಅಂತ ಹೇಳ್ತೀನಿ ನಾನು. ಅದಕ್ಕೆ ಕಾರಣ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೋಬೇಕು. ಬಿಕಾಸ್ ನಾವು ಭಾಳ ಮಟ್ಟಿಗೆ ನಾವೇ ಕಾರಣ. ನಾನು ಹೇಳಿದ್ನಲ್ಲ ನಿಮಗೆ, ಬೆಂಗಳೂರಿನ ಬಗ್ಗೆ ಅಭಿಮಾನ ವ್ಯಕ್ತಿಗಳಿಗಿದ್ರೆ ಅವ್ರು ಯಾವುದೇ ರೀತಿಯಲ್ಲಿ ಮಾಡಿರಲಿ, ನಾನು ಹೋಗ್ತಾ ಸ್ಕೂಟ್ರಲ್ಲಿ ನಮ್ಮ ಮನೆ ಕಸನ ತಗೊಂಡು ಅಲ್ಲಿ ಪಕ್ಕದಲ್ಲಿ ಎಸ್ಬಿಟ್ಟು ಹೋಗೋದಿಲ್ಲ. ಸುಮಾರು ಜನ ಅದನ್ನು ಮಾಡ್ತಾರೆ. ಬೀದಿಯಲ್ಲಿ ಉಗುಳೋದಿಲ್ಲ. ಒಂದು ಸ್ಕೂಟ್ರಿಗೆ ಕಾರ್ಗೂ ಚೂರು ಟಚ್ ಆಯಿತು ಅಂದರೆ ಹಿಂದುಗಡೆ ಟ್ರಾಫಿಕ್ ನಿಲ್ಸ್ಕೊಂಡು ದೊಡ್ಡ ಜಗಳ ಆಡೋದಿಲ್ಲ. ಓಕೆ, ಪಲ್ಯೂಟ್ ಮಾಡೋದಿಲ್ಲ, ವಾಟ್ರನ್ನ ಪಲ್ಯೂಟ್ ಮಾಡೋದಿಲ್ಲ. ಇದೆಲ್ಲ ನಾನು ಮಾಡೋದಿಲ್ಲ ಬಿಕಾಸ್ ಐ ಲವ್ ಮೈ ಸಿಟಿ. ಅದು ನಮ್ಮಲ್ಲಿಲ್ಲ. ಇಲ್ಲದೆ ಇದ್ದಾಗ ಯಾರು ಏನು ಮಾಡಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ಏನಂದರೆ, ಆವಾಗಲೇ ನಾನು ಹೇಳಿದೆ, ಅದನ್ನು ಬೇರೆ ರೀತಿಯಲ್ಲಿ ರಿಪೀಟ್ ಮಾಡ್ತೀನಿ. ನಾವು ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರಿಗರು ಎಷ್ಟು ಜನ ಇದ್ದಾರೆ? ಮೂಲ ಬೆಂಗಳೂರಿಗರು ಅಂತ ಹೇಳ್ಕೊಳ್ಳೋರು ಇವ ನಾನು ಐ ಕ್ಯಾನ್ ಕ್ಲೇಮ್ ಐ ಎಮ್ ಎ ಮೂಲ ಬೆಂಗಳೂರಿಗೆ. ಬಿಕಾಸ್ ಕಳೆದ 50 ವರ್ಷದಿಂದ ನಾನು ಬೆಂಗಳೂರಿನಲ್ಲಿದ್ದೀನಿ. ನಾನು ಬೆಂಗಳೂರಿನ ನೆಲ, ನೀರಿನ ಬಗ್ಗೆ ನನಗೆ ಅಪಾರವಾದಂಥ ಅಭಿಮಾನ ಇದೆ. ಇನ್ನೊಂದೇನಂದರೆ, ಮೂಲ ಬೆಂಗಳೂರುಗಳವರು ಬಹಳ ಬುದ್ಧಿವಂತರು, ಭಾಳ ಚೆನ್ನಾಗಿ ಓದ್ತಾರೆ, ಭಾಳ ಚೆನ್ನಾಗಿ ಡಾಕ್ಟ್ರು, ಇಂಜಿನಿಯರ್ಸ್ ಆಗ್ತಾರೆ, ವಿದೇಶಗಳಲ್ಲಿ ಕೆಲಸ ಸಿಕ್ಬಿಡುತ್ತೆ, ಭಾಳ ಬೇಗ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೋತಾರೆ. ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ವಾತಾವರಣ ಇಡ್ಸೋದಿಲ್ಲ. ಇಲ್ಲೆಲ್ಲ ಅವ್ರ ಪೂರ್ವಜರು ಕಟ್ಟಿದ ದೊಡ್ಡ ದೊಡ್ಡ ಮನೆಗಳಿರುತ್ತವೆ. ಅಪ್ಪ ಅಮ್ಮ ಏಜ್ ಆಗೋಗಿರುತ್ತೆ, ಅವ್ರನ್ನಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ, ಇಲ್ಲ ಅವ್ರನ್ನ ಓಲ್ಡ್ ಏಜ್ ಹೋಮಿಗೆ ಕಳಿಸ್ತಾರೆ. ಇಲ್ಲಿ ಇದನ್ನು ಕೋಟಿ ಕೋಟಿ ಮಾರ್ತಾರೆ. ಒಂದು ಅಪಾರ್ಟ್ಮೆಂಟು, ಒಂದು ಮಾಲು. ದಿಸ್ ಇಸ್ ಹೌ
ಬುಲ್ ಟೆಂಪಲ್ ರೋಡಲ್ಲಿ ಇವತ್ತು ನೀವು ಮಾಲ್ಗಳು, ಮಲ್ಲೇಶ್ವರದಲ್ಲಿ ಮಾಲ್ಗಳು, ಅಪಾರ್ಟ್ಮೆಂಟ್ ಕಲ್ಚರ್ ನಮ್ಮ ಬೆಂಗಳೂರಿನಲ್ಲಿ ಇರಲಿಲ್ಲ. ಇಟ್ಸ್ ಆಲ್ ಲಾಸ್ಟ್ ಒಂದು 30-40 ಇಯರ್ಸಿನ ಡೆವಲಪ್ಮೆಂಟು. ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳು, ಆ ಎಲ್ಲ ನೀವು ಪತ್ರಗಳನ್ನು ತೆಗೆದ್ರೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರಿನಲ್ಲಿರೋ ಸೈಟ್ಗಳು ಅವೆಲ್ಲ. ಐ ಆಮ್ ಆಪ್ಟಿಮಿಸ್ಟಿಕ್. ನನಗೆ ಭಾಳ ಆಶಾವಾದಿ ನಾನು. ಬೆಂಗಳೂರಿನ ನಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ಮಂಥವ್ರು, ಬಿಕಾಸ್ ನೀವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದೇ ನೀವು ಆ ಕನಸನ್ನು ನನಸು ಮಾಡೋದಕ್ಕೆ ಇವತ್ತು ಬಂದಿದ್ದೀರಾ. ನೀವು ನನಸು ಅಂತ ಹೆಸರಿಟ್ಕೊಂಡು ಅದನ್ನು ನನಸು ಮಾಡಿ ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ನೆಕ್ಸ್ಟ್ ಜನ್. ಸೊ ಅದು ಹಾಗಾಗಲಿ ಅಂತ ನಾನು ಆಶಿಸ್ತೀನಮ್ಮ. ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳಿದ್ರಿ, ಆಮೇಲೆ ಹೋಗ್ತಾ ಹೋಗ್ತಾ ನಮಗೆಲ್ಲ ನಮ್ಮ ಜನ್ರೇಷನ್ ಟೈಮ್ನಲ್ಲಿ ಇಟ್ ವಾಸ್ ಅ ಕಾನ್ಕ್ರೀಟ್ ಜಂಗಲ್ ಅಂತ ಆಯಿತು. ಅದಾದಮೇಲೆ ಐ ಟಿ ಸೆಕ್ಟರ್ ಅಂತ ಆಯಿತು. ಈಗ ಯುವರ್ ಸೇಯಿಂಗ್ AI ಫಸ್ಟ್ ಆಗುತ್ತೆ ಅಂತ. ಈ ಒಂದು ಟ್ರಾನ್ಸಿಷನ್ನಲ್ಲಿ ಒಥೆಂಟಿಕ್ ನಿಜವಾದ ಬೆಂಗಳೂರು ಸೊಗಡು ಎಷ್ಟು ಮಟ್ಟಕ್ಕಿದೆ ಸರ್ ಇವಾಗ? ಕಳೆದಿಲ್ಲ. ನಿಜವಾದ ಬೆಂಗಳೂರಿನ ಸೊಗಡು ಇದೆಯಲ್ಲ, ಅದು ಕಳೆದಿಲ್ಲ. ಆದರೆ ಅದನ್ನು ಗುರುತಿಸೋರು ಕಡಿಮೆ ಆಗಿದ್ದಾರೆ. ದಟ್ಸ್ ದಿ ಟ್ರಾಜಿಡಿ ಆಫ್ ಬ್ಯಾಂಗ್ಳೂರ್. ಯಾಕೆಂದರೆ ನಾನು ಐ ಹ್ಯಾವ್ ಟು ಟೆಲ್ ಸಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ಒಂದು ದೊಡ್ಡ ಕಂಪನಿಯಲ್ಲಿ ನಾನು ಅವ್ರಿಗೆ ಹೆರಿಟೇಜ್ ವಾಕ್ಸ್ ಮಾಡ್ತಾಯಿದ್ದೆ. ಅವರ VPಗಳೆಲ್ಲ ಸ್ಟೇಟ್ಸಿಂದ ಬರೋರು, ಇನ್ಕ್ಲೂಡಿಂಗ್ ರಸ್ಕಿನ್ ಬಾಂಡ್ನ ಸಹಿತ ನಾನು ಬ್ಯಾಂಗ್ಳೂರ್ ಸಿಟಿ ರೌಂಡ್ ಕರ್ಕೊಂಡು ಹೋಗಿದ್ದೆ. ವೆರಿ ನೈಸ್. ಸೊ ಅವ್ರನ್ನೆಲ್ಲ ಕರ್ಕೊಂಡ್ಬಂದಾಗ ಕೇವಲ ನಾವು IT ಕ್ಯಾಪಿಟಲ್ ಅಂತ ನಾವು ಪ್ರೊಜೆಕ್ಟ್ ಮಾಡೋಕ್ಕೆ ಬದಲು ನಮ್ಮ ನಿಜವಾದ ಬೆಂಗಳೂರು ಏನು ಅಂತ ತೋರಿಸಿದ್ರೆ ಆವಾಗ ನಮ್ಮ ನಿಜವಾದ ಬೆಂಗಳೂರಿನ ಸೊಗಡು ಏನು ಅಂತ ಗೊತ್ತಾಗುತ್ತೆ. ನಾವು ಈ IT AI ಅನ್ನೋದು ದೊಡ್ಡ ಆಲದ ಮರವಾಗಿ ಈಗ ಬೆಳೆದಿರೋದು 20 ವರ್ಷದಿಂದ. ಆ್ಯಂಡ್ ರಿಯಲ್ ಎಸ್ಟೇಟ್ ಬೂಮು, ಈ ರಿಯಲ್ ಎಸ್ಟೇಟ್ ಬೂಮು, AI IT ಇವೆಲ್ಲ ಒಂದು ದೊಡ್ಡ ಮರ ಆಗಿ ಬೆಳೆದುಬಿಟ್ಟಿದೆ. ಆ ಮರದ ನೆರಳಿನಲ್ಲಿ ನಿಜವಾದ ಬೆಂಗಳೂರಿನ ಸೊಗಡು ಕಾಣಿಸ್ತಾ ಇಲ್ಲ ಅಷ್ಟೇ. ಇಟ್ ಡಸಂಟ್ ಮೀನ್ ಇಟ್ ಈಸ್ ನಾಟ್ ದೇರ್. ಸೊ ಆ ಮರದ ಕೆಳಗಡೆ ಬೇರೆ ಏನು ಬೆಳೀತಾ ಇಲ್ಲ ಅಂತಲ್ಲ, ಬೆಳೀತಾ ಇದೆ. ಬಟ್ ಅದನ್ನು ಗುರುತಿಸ್ಬೇಕು, ನೋಡಬೇಕು. ಅದನ್ನು ನೋಡೋರು, ತೋರಿಸೋರ ಸಂಖ್ಯೆ ಹೆಚ್ಚಾಗಬೇಕು, ನಿಮ್ಮಂಥ ಜನರೇಷನ್ ಹೆಚ್ಚಾಗಬೇಕು. ಸೊ ಅದಕ್ಕೆ ನಾನು ನನ್ನ ಹೆರಿಟೇಜ್ ವಾಕ್ಸ್ನಲ್ಲಿ, ನನ್ನ ಸೆಮಿನಾರಲ್ಲಿ, ನನ್ನ ಟಾಕ್ಸ್ನಲ್ಲಿ, ಸ್ಲೈಡ್ ಶೋಗಳಲ್ಲಿ ನಾನು ಜಾಸ್ತಿ ಒತ್ತು ಕೊಡೋದು ಈ ಹಳೆಯ ಸ್ಮಾರಕಗಳು, ಇನ್ನೂ ಉಳ್ಕೊಂಡಿರ್ತಕ್ಕಂಥ ಬಿಲ್ಡಿಂಗುಗಳು, ವ್ಯಕ್ತಿಗಳು, ಅವ್ರನ್ನೆಲ್ಲ ಜಾಸ್ತಿ ಪ್ರೊಜೆಕ್ಟ್ ಮಾಡಬೇಕು ನಾವು. ಬಿಕಾಸ್ ದೇ ಆರ್ ದಿ ಒನ್ಸ್ ಹೂ ಬಿಲ್ಟ್ ರಿಯಲ್ ಬ್ಯಾಂಗ್ಳೂರ್. ಇವತ್ತೇನು ನೀವು ಕಳೆದ ಒಂದು 30 ವರ್ಷದಿಂದ ಬಂದಿರೋ ಬ್ಯಾಂಗ್ಳೂರು ಇಟ್ಸ್ ಅ ಮಾಡ್ರನ್ ಬ್ಯಾಂಗ್ಳೂರು. ಈ ಮಾಡ್ರನ್ ಬ್ಯಾಂಗ್ಳೂರ್ಗೆ ಫೌಂಡೇಶನ್ ಹಾಕಿರೋದು ಈ ಹಳೆ ಬೆಂಗಳೂರು. ಸೊ ನಾವು ನಾನು ವಿವೇಕಾನಂದರ ಇದು ಹೇಳಿದ್ನಲ್ಲ, ಸೊ ನಮ್ಮ ಪೂರ್ವಜರ ಏನು ಆ ಪರಾಕ್ರಮ, ಆ ಹಿರಿಮೆ ಗರಿಮೆ ಬೆಂಗಳೂರಿಗೆ ತಂದುಕೊಟ್ಟಿದ್ದು ಅದನ್ನು ಮರೆಯೋಂಗಿಲ್ಲ ನಾವು. ಇದೆ, ಖಂಡಿತ ಇದೆ. ಐ ನೆವರ್ ಡಿನೇ ದಟ್ ಓಲ್ಡ್ ಬ್ಯಾಂಗ್ಳೂರ್. ದ ಸೊಗಡು ಆಫ್ ಬ್ಯಾಂಗ್ಳೂರು, ಬೆಂಗಳೂರಿನ ಹಳೆಯ ಸೊಗಡು, ಅವರೇಕಾಯಿ ಸೊಗಡು ಥರ ಇವತ್ತಿಗೂ ಇದೆ. ಅದು ಈಗ ಒಂದು ಸಂತೋಷದ ಸಂಗತಿ ಏನು ಅಂದರೆ, ಪರ್ಟಿಕ್ಯುಲರ್ಲಿ ಫುಡ್ ಇಂಡಸ್ಟ್ರಿಯಲ್ಲಿ ಹೌದು ಅದು ಬರ್ತಾ ಇದೆ. ತುಂಬ ಕಡೆ ಹೋಟ್ಲುಗಳಲ್ಲಿ ನಮ್ಮ ಹಳೆ ಬೆಂಗಳೂರಿನ ಊಟದ ರುಚಿಗಳು, ಎಲೆ ಹಾಕಿ ಬಡಿಸ್ತಕ್ಕಂಥದ್ದು, ಹಳೆ ಬೆಂಗಳೂರಿನ ತಿಂಡಿಗಳನ್ನು ಕೊಡ್ತಕ್ಕಂಥದ್ದು. ಸೊ ಬ್ಯಾಂಗ್ಳೂರು ಬೇಸಿಕಲಿ ಒಂದು ತಿಂಡಿಪೋತ ನಗರ ಅಂತಲೇ ಹೆಸರು ಇದಕ್ಕೆ. ಸೊ ಇಡೀ ಭಾರತದಲ್ಲಿ ಯಾವ್ದಾದ್ರು ಎಲ್ಲ ದೇಶದ ಎಲ್ಲ ರೀತಿಯ ಫುಡ್ ಸಿಗೋದು ಅಂದರೆ ಬೆಂಗಳೂರಲ್ಲಿ. ಸೊ ಹೀಗಾಗಿ ನಮ್ಮ ಬೆಂಗಳೂರಿನ ರುಚಿಯನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಇವತ್ತು ಯಾವುದೋ ಪೇಪರ್ನಲ್ಲಿ ಓದ್ತಾ ಇದ್ದೆ, ಯಾವುದೋ ಒಂದು ಕಡೆ ಪೂರ್ತಿ ಬಾಳೆ ಎಲೆ ಹಾಕಿ ಎಲ್ಲ ರೀತಿಯಲ್ಲಿ ಒಂದು ಡ್ಯಾನ್ಸ್ ಮಾಡಿ ಒಂದು ಹಾಡು ಹೇಳಿ ಇದು ಮಾಡ್ತಾರೆ ಅಂತ. ಇನ್ಯಾವುದೋ ಒಂದು ಹೋಟ್ಲಿಗೆ ನಾನು ಉತ್ತರ ಕರ್ನಾಟಕದ ಊಟ ಮಾಡಬೇಕಾದ್ರೆ ಒಳ್ಳೆ ಶಾಸ್ತ್ರೀಯ ಸಂಗೀತ ಕೊಡೋರು. ಹಾಗೆ ಹಳೆತನವನ್ನು ಮತ್ತೆ ತರ್ತಾ ಇದ್ದಾರೆ ಫುಡ್ ಇಂಡಸ್ಟ್ರಿಯಲ್ಲಿ. ಆಮೇಲೆ ಕೆಲವು ಹೊಸ ಬಂಗ್ಲೆಗಳು ಕಟ್ಟಿಡೋರು ಹಳೆಯ ಆರ್ಕಿಟೆಕ್ಚರ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸದಾಗಿ ಕಟ್ಟಡಗಳನ್ನು ಕಟ್ಟುವಂಥ ಯಂಗರ್ ಜನರೇಷನ್ ಆರ್ಕಿಟೆಕ್ಟ್ಸು ಅವರು ಈ ಹಳೆಯ ಒಂದು ವಾತಾವರಣವನ್ನು ಕಲ್ಪಿಸೋದಕ್ಕೆ ಪ್ರಯತ್ನ ಮಾಡ್ಕೊಳ್ತಾ ಇದ್ದಾರೆ. ಐ ಬಿಲೀವ್ ಇನ್ನೊಂದು 10 ವರ್ಷದಲ್ಲಿ ಹಳೆ ಬೆಂಗಳೂರು ಹೊಸ ರೂಪದಲ್ಲಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್, ಆ ಸೊಗಡು ಬರುತ್ತೆ ಅಂತ ನನಗೆ ಅನ್ಸುತ್ತಮ್ಮ. ನಾವಿವಾಗ ಓದಿದಂಥ ಹಿಸ್ಟರಿಗೂ ಇವಾಗಿನ ಮಕ್ಕಳು ಸ್ಕೂಲ್ ಲೆವೆಲ್ನಲ್ಲಿ ನಾನು ಹೇಳ್ತಾ ಇರೋದು ಓದ್ತಾ ಇರೋ ಹಿಸ್ಟ್ರಿಗೂ ತುಂಬ ವ್ಯತ್ಯಾಸ ಇದೆ.
ನಾನು ಓದ್ತಿರ್ಬೇಕಾದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲೇ ನನಗೆ ಬ್ರಿಟಿಷ್ ಅವ್ರ ಬಗ್ಗೆ ಇತ್ತು, ಮುಘಲ್ಸ್ ಅವ್ರ ಬಗ್ಗೆ ಕಲ್ತಿದ್ದೀವಿ, ಆ ಥರ ತುಂಬ ಚೇಂಜಸ್ ಆಗಿದೆ. ಬಟ್ ಇವಾಗ ನನ್ನ ತಂಗಿ ಇವಾಗ 8th ಸ್ಟ್ಯಾಂಡರ್ಡ್ನಲ್ಲಿರೋದು ಸರ್. ನನಗೆ ಅದೇ ಆಶ್ಚರ್ಯ ಆಗೋದು, ಬ್ರಿಟಿಷ್ ಅವರ ಬಗ್ಗೆ 8ನೇ ಕ್ಲಾಸ್ವರೆಗೂ ಅವ್ರಿಗೆ ಇಂಟ್ರಡ್ಯೂಸೇ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಯಾಕೆ ಬಂದರು, ಹೇಗೆ ಬಂದರು, ಇದ್ರ ಬಗ್ಗೆ ಇಲ್ಲವೇ ಇಲ್ಲ. ಜೊತೆಗೆ ಬೆಂಗಳೂರು ಬಗ್ಗೆ ಅಂತೂ ಇಲ್ಲವೇ ಇಲ್ಲ, ತುಂಬ ತುಂಬ ಕಡಿಮೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಈ ಹಿಸ್ಟ್ರಿ ಅನ್ನೋದು, ಆ್ಯಂಡ್ ಹಿಸ್ಟ್ರಿ ಲೈಕ್ ಐ ಸೆಡ್ ಒಂದು ಥಿಯರಿ ಪೇಪರು, ಬೋರು, ಸೈನ್ಸು ಮ್ಯಾಥ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು ಅನ್ನೋ ಜನರೇಷನಲ್ಲಿ ನಾವಿದ್ದೀವಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಹಿಸ್ಟ್ರಿನಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ಬೆಂಗಳೂರು ಬಗ್ಗೆ ತಿಳಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಕೂಲ್ ಲೆವೆಲ್ನಲ್ಲಿ? ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ದೃಷ್ಟಿಯಲ್ಲಿ ಹಿಸ್ಟ್ರಿ ಶುಡ್ ಬಿ ಮೇಡ್ ಕಂಪಲ್ಸರಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಸಬ್ಜೆಕ್ಟ್. ನೀವು ಯಾವುದೇ ಸಬ್ಜೆಕ್ಟ್ ಓದಲಿ, ಪರ್ಟಿಕ್ಯುಲರ್ ಕಾಲೇಜ್ಗೆ ಹೋದ್ಮೇಲೆ ನೀವು ಸೈನ್ಸ್ ತೊಗೋಬೋದು, ಕಾಮರ್ಸ್ ತೊಗೋಬೋದು, ಏನೇ ಮಾಡ್ಬೋದು. ಆದರೆ ಒಂದು ಪೇಪರ್ ಅವ್ರಿಗೆ ಟಿಲ್ ಡಿಗ್ರಿ ಒಂದು ನಮ್ಮ ದೇಶದ ಹಿಸ್ಟ್ರಿ ಇರಬೇಕು, ನಮ್ಮ ರಾಜ್ಯದ ಹಿಸ್ಟ್ರಿ ಇರಬೇಕು, ರೆಸ್ಪೆಕ್ಟಿವ್ ರಾಜ್ಯದ್ದು, ದೇಶ ಹೇಗೆ ಇವಾಲ್ವ್ ಆಯಿತು, ದೇಶವನ್ನು ಕಟ್ಟೋರು ಯಾರ್ಯಾರು ಅದು ಗೊತ್ತಾಗಲೇಬೇಕು. ಆಯಾ ರೆಸ್ಪೆಕ್ಟಿವ್ ರಾಜ್ಯದ ಇತಿಹಾಸ ಇರಬೇಕು, ಮತ್ತು ಅವ್ರು ಯಾವ ಊರಿನಲ್ಲಿ ಇದ್ದಾರೆ ಆ ಊರಿನ ಹಿಸ್ಟ್ರಿ ಇರಲೇಬೇಕು. ಇದು ಇಲ್ಲದೇ ಇದ್ದರೆ ಅವ್ರಿಗೆ ತಮ್ಮ ಊರಿನ ಬಗ್ಗೆ, ತಮ್ಮ ರಾಜ್ಯದ ಬಗ್ಗೆ ಅಭಿಮಾನ ಮೂಡಿಸೋದಕ್ಕಾಗೋದೇ ಇಲ್ಲ. ದಟ್ ಈಸ್ ದಿ ರೀಸನ್ ವೈ ಇವತ್ತು ನಮ್ಮ ಯಂಗರ್ ಜನರೇಷನ್ನ ನಾವು ಬಹಳ ಸುಲಭವಾಗಿ ಅವ್ರಿಗೆ ಸ್ವಾಭಿಮಾನ ಕಡಿಮೆ, ಮೊಬೈಲ್ ಕೈಯಲ್ಲಿ ಇಟ್ಕೋತಾರೆ, ರೀಲ್ಸ್ ಮಾಡ್ತಾರೆ ಅಂತೆಲ್ಲ. ಅಂದರೆ ಅದಕ್ಕೆ ಕಾರಣ ಸೋಕಾಲ್ಡ್ ನಾವು ಎಲ್ಡರ್ಸ್, ನಾನು ಹೇಳ್ಕೊಳ್ತೀನಿ. ಯಾಕೆ ಅಂದರೆ ನಾವು ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ವೆಹಮೆಂಟಾಗಿ ನಾವು ಹೇಳೋದ್ರೊಳಗೆ ನಾವೆಲ್ಲ ಒಂದು ಕಡೆ ಸೋತಿದ್ದೀವಿ ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಇಟ್ ಶುಡ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್, ಸೇರಿಸಲೇ ಬೇಕಾಗಿರ್ತಕ್ಕಂಥದ್ದು. ಇವಾಗ ಬೆಂಗಳೂರಿನ ಬಗ್ಗೆನೇ ತಿಳ್ಕೊಳ್ಳಿ, ಬೆಂಗಳೂರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಬೆಂಗಳೂರಿನ ಬಗ್ಗೆ ತಿಳ್ಕೊಳ್ಳೇಬೇಕು. ಅವರು ನೀನು ಯಾವುದೇ ಅಸ್ಸಾಮಿಂದ ಬಂದಿರು, ನೈಜೀರಿಯಾದಿಂದ ಬಂದಿರು, US ಇಂದ ಬಂದಿರಲಿ, ಆ್ಯಸ್ ಲಾಂಗ್ ಅವನು 3 ವರ್ಷ 5 ವರ್ಷ ಬೆಂಗಳೂರಿನಲ್ಲಿ ಓದ್ಬೇಕಾದ್ರೆ ಅವನು ಬೆಂಗಳೂರು ಯೂನಿವರ್ಸಿಟಿಯಿಂದ ಡಿಗ್ರಿ ಬೇಕು, ಬೆಂಗಳೂರಲ್ಲಿ ಜಾಬ್ ಬೇಕು. ಆದರೆ ಅವನಿಗಿಲ್ಲಿ ಊರಿನ ಬಗ್ಗೆ ಏನೂ ಗೊತ್ತಾಗಬಾರ್ದು ಅಂದರೆ ಅದೇ ಸಮಸ್ಯೆ ಆಗಿರೋದು ನಮ್ಮಲ್ಲಿ. ಅವನಿಗೇನೂ ಗೊತ್ತಿಲ್ಲ, ಯಾವಾಗ ಅವ್ನು ಗೊತ್ತಿಲ್ಲ, ಅವನು ಇದ್ರ ಬಗ್ಗೆ ಅಭಿಮಾನ ಹೆಂಗೆ ಬೆಳೆಸ್ಕೊಳ್ತಾನೋ ಅವನು. ಸೊ ಒಂದು ನಾಡಿನ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಬೇಕಾದ್ರೆ ಟೆಕ್ಸ್ಟ್ ಬುಕ್ಕು ಅಂದರೆ, ನೀವು ಗಿಡದಲ್ಲಿ ಬಗ್ದೇ ಇರ್ತಕ್ಕಂಥದ್ದು ಮರವಾಗಿ ಬಗ್ಗೀತೆ ಅಂತ ಅಂದ್ಬಿಟ್ಟು ಗಾದೆ ಇದೆ ನೋಡಿ. ಆ ಕಾಲದಲ್ಲಿ ಆ ಏಜಲ್ಲಿ ಅವ್ರಿಗೆ ಅಭಿಮಾನ ಮೂಡಿಸಿದ್ರೆ ದೊಡ್ಡವರಾದ್ಮೇಲೆ ಸಹಜವಾಗಿ ಅವ್ರ ಅಭಿಮಾನ ಮಾಡಿಸ್ಕೊಳ್ತಾರೆ. ಮೇ ಬಿ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಯು ವಿಲ್ ಕಮ್ ಬ್ಯಾಕ್, ಬಂದು ನನ್ನ ಬೆಂಗಳೂರಿಗೆ ಏನಾರು ಮಾಡಬೇಕು ಅಂತ. ಈಗಿನ ಜನರೇಷನ್ ಕೆಲವರು ನನ್ನನ್ನು ಸ್ಟೂಡೆಂಟ್ಸೇ ಕೆಲವೆಲ್ಲ US ಹೋಗಿ ಹೈಯರ್ ಸ್ಟಡೀಸ್ ಮಾಡಿ ದೇ ಕಮ್ ಬ್ಯಾಕ್ ಟು ಬೆಂಗಳೂರಿಗೆ ವರ್ಕ್ ಮಾಡಬೇಕು ಅಂತ ಬಂದಿದ್ದಾರೆ. ಈಗಿನ ಜನರೇಷನ್ಲಿ ಕೆಲವರೆಲ್ಲ ಅದು ಬರ್ತಾ ಇದೆ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ನಾಡಿನ ಇತಿಹಾಸವನ್ನು ಸೇರಿಸ್ತಕ್ಕಂಥದ್ದು ಮ್ಯಾಂಡೇಟರಿ, ಅದೊಂದು ಕಡ್ಡಾಯ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ. ಅದು 3 ಹಂತದಲ್ಲಿ ಆಗಬೇಕು. ನಗರದಲ್ಲಿರುವಂಥ ಶಾಲಾ ಕಾಲೇಜುಗಳಲ್ಲಿ ನಗರದ ಇತಿಹಾಸ, ರಾಜ್ಯದ ಇತಿಹಾಸ ಮತ್ತು ದೇಶದ ಇತಿಹಾಸ ಇರಬೇಕು. ಆಯಾ ರಾಜ್ಯದ ಇತಿಹಾಸ ರಾಜ್ಯದಲ್ಲಿ ಓದೋರಿಗೆ, ಕೇರಳದಲ್ಲಿ ಓದೋನು ಟ್ರಿವಾಂಡ್ರಮ್ನಲ್ಲಿದ್ದರೆ ಟ್ರಿವಾಂಡ್ರಮ್ನ ಇತಿಹಾಸ ಇರಬೇಕು, ಬೇರೆ ಕಡೆ ಓದೋನಿಗೆ ಕೇರಳದ ಇತಿಹಾಸ ಇರಬೇಕು, ತಮಿಳ್ನಾಡಿನ ಇತಿಹಾಸ ಇರಬೇಕು. ನಮ್ಮ ಭಾರತದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಭಾಳ ಅದ್ಭುತವಾದಂಥ ಹಿನ್ನೆಲೆ ಇದೆ, ಇತಿಹಾಸ ಇದೆ, ಸಂಸ್ಕೃತಿ ಇದೆ. ಅದನ್ನು ತಿಳಿಸ್ಕೊಡ್ಬೇಕಾದಂಥದ್ದು ಭಾಳ ಪ್ರಮುಖವಾದಂಥ ಕರ್ತವ್ಯ ಸರ್ಕಾರಗಳದ್ದು, ಎಜುಕೇಷನಿಸ್ಟು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಷ್ಟು ದೊಡ್ಡ ಇತಿಹಾಸ ಇದೆ, ರಾಜರುಗಳು, ರಾಜಮನೆತನಗಳು, ಸಂಸ್ಕೃತಿ, ಆರ್ಕಿಟೆಕ್ಚರು, ಇತಿಹಾಸ, ಸಾಹಿತ್ಯ, ಯಾವುದ್ರಲ್ಲಿ ಕಡಿಮೆ ಇದೆ ನಮ್ಮ ರಾಜ್ಯ. ನಾನು ಹೇಳಿದ್ನಲ್ಲ, ಯುವರ್ ಮಾಡೆಲ್. ಸೊ ಅದನ್ನೆಲ್ಲ ನಮ್ಮ ಜನಗಳಿಗೆ ತಿಳಿಸ್ಕೊಡ್ದೇ ಇರೆ ಹೊರಗಿನಿಂದ ಬಂದವರು ಐ ಸ್ಟಡಿಡ್ ಇನ್ ಬ್ಯಾಂಗ್ಳೂರ್, ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಕೊಂಡು ಹೋದರೆ ಏನು ಪ್ರಯೋಜನ? ಅವನ್ನ ಯು ಶುಡ್ ಟೇಕ್ ದ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ವೆನ್ ಯು ಗೋ ಬ್ಯಾಕ್ ಟು ಯುವರ್ ಸ್ಟೇಟ್. ನಿನ್ನ ರಾಜ್ಯಕ್ಕೆ ಹೋದಾಗ ತೊಗೊಂಡೋಗಿ ಇದನ್ನು ಅಂತ ಅವನಿಗೆ ಕೊಟ್ಟು ಕಳಿಸ್ಬೇಕು ನಮ್ಮ ಇತಿಹಾಸವನ್ನು. ಅದನ್ನು ಮಾಡಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರಲೇಬೇಕು. ಕೆಲವೊಂದೊಂದು ಪೋರ್ಷನ್ಸ್ ಆಫ್ ಆರ್ ಹಿಸ್ಟ್ರಿನ ತೆಗಿಬೇಕು, ಇಲ್ಲ ಹಾಕಬೇಕು.
ಅವ್ರ ಬಗ್ಗೆ ವಿವಾದಗಳು ನಡೀತಾ ಇದೆ. ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಒಂದು ಕಂಪ್ಲೀಟ್ ಹಿಸ್ಟ್ರಿ ಒಂದು ಸ್ಟೂಡೆಂಟ್ ಗೊತ್ತಿಲ್ಲ ಅಂದ್ರೆ ತಮ್ಮ ರಾಜ್ಯದ ಬಗ್ಗೆ ಆಗ್ಲಿ, ನಗರದ ಬಗ್ಗೆ ಆಗ್ಲಿ, ದೇಶದ ಬಗ್ಗೆ ಆಗ್ಲಿ ಹೇಗೆ ಕಂಪ್ಲೀಟ್ ಆಗಿ ತಿಳ್ಕೊತಾರೆ ಅನ್ನೋದು ನಂದಿದಾಗಿತ್ತು. ಖಂಡಿತ ಬೇಕೇ ಬೇಕು. ಅಲ್ಲ, ನಾನು ಹೇಳ್ತಾ ಇರೋದು ಬೇರೆಯವ್ರದ್ದು ಕೊಡಬಾರ್ದು ಅಂತಲ್ಲ, ಬ್ರಿಟಿಷರು ಕೊಡಬಾರ್ದು ಅಂತಲ್ಲ, ಅಥವಾ ನಮ್ಮ ಬೇರೆ ಬೇರೆ ರಾಜರು ಯಾರು ಆಳಿದ್ರು ಕೊಡಬಾರ್ದು ಅಂತಲ್ಲ, ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಇರಲಿ. ಕರೆಕ್ಟ್. ಆದರೆ ನಮ್ಮ ನಾಡನ್ನ ಕಟ್ಕೊಟ್ಟವ್ರು ಯಾರು ಅನ್ನೋದು ತಿಳಿಸ್ಬೇಕು. ಹೌದು. ನೀವು ಅವ್ರ ಬಗ್ಗೆ ಒಂದು ವೇಳೆ ತಿಳ್ಕೊಳ್ದಿರೋ ನೋ ಲಾಸ್. ಆದರೆ ನಮ್ಮ ಬೆಂಗಳೂರನ್ನ ಕಟ್ಕೊಟ್ಟವನು ಯಾರು ಅಂತ ತಿಳ್ಕೊಳ್ದೇ ಇರೋ ದರ್ ಇಸ್ ಅ ಲಾಸ್. ವೆರಿ ವೆಲ್ ಸೆಡ್. ಬಿಕಾಸ್ ನೀವು ಇದ್ರ ಬಗ್ಗೆ, ನಾಡಿನ ಬಗ್ಗೆ ಅಭಿಮಾನ ಗೌರವ ಬೆಳೆಸ್ಕೋಬೇಕಾದ್ರೆ ತಿಳ್ಕೊಳ್ಳೇಬೇಕಲ್ವಾ. ಇದು ಬಹಳ ಮುಖ್ಯ ಅಂತ ನಾನು ಹೇಳಿ. ಈ ಪಾಯಿಂಟ್ ನಲ್ಲಿ ನಿಮ್ಮ ಒಂದು ಪರ್ಸನಲ್ ಫ್ಯಾಮಿಲಿ ಕತೆಗೂ ನಾನು ಬರ್ತೀನಿ. ನೀವು ಮದುವೆ ಆಗಿದ್ದು ಯಾವಾಗ, ನಿಮ್ಮ ವೈಫ್ ಹೆಸರು, ಮಕ್ಕಳು ಎಷ್ಟು ಜನ? ವೆಲ್, ನಾನು ಅದೇ ಹೇಳಿದ್ನಲ್ಲ, ಬೆಂಗಳೂರಿಗೆ ಬಂದಾಗ ನಾನು 1978 ಗಾಟ್ ಮ್ಯಾರಿಡ್ ಟು ಮೈ ವೈಫ್ ರಮಾದೇವಿ ಅಂತ. ಶಿ ಈಸ್ ಆಲ್ಸೋ ಗ್ರ್ಯಾಜುಯೇಟ್ ಆ್ಯಂಡ್ ಅಫ್ಕೋರ್ಸ್ ಶಿ ಇಸ್ ಮ್ಯೂಸಿಕ್ ಆ್ಯಂಡ್ ಆಲ್ ದಟ್. ಓಕೆ. ಶಿ ಈಸ್ ಇನ್ ಟು ದಟ್. ಆಮೇಲೆ ಐ ಹ್ಯಾಡ್ 2 ಚಿಲ್ಡ್ರನ್. ನನ್ನ ಮಗಳು, ಅವಳು ಶಿ ಡಿಡರ್ BCom ಇನ್ ಬ್ಯಾಂಗ್ಳೂರಲ್ಲಿ. ಶಿ ಡಿಡರ್ MFA ಅಂತ, ಮಾಸ್ಟರ್ ಇನ್ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ಸ್ ಅಂತ ಸೆಂಟ್ರಲ್ ಕಾಲೇಜಲ್ಲಿ ಮಾಡಿದ್ಲು. ಆಮೇಲೆ EYL ಕೆಲಸದಲ್ಲಿದ್ಲು. ಆಮೇಲೆ ಬೇರೆ ಕಂಪ್ನಿಲಿದ್ಲು. ಇವಾಗ ನಾವು ಶಿ ಇಸ್ ದ ಡೈರೆಕ್ಟರ್ ಇನ್ PwCನಲ್ಲಿ. ಶಿ ಇಸ್ ದ ಡೈರೆಕ್ಟರ್. ಮೈ ಸನ್, ಹಿ ಡಿಡ್ ಇಸ್ BE ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ and he is a cloud computing engineer. He works in a company. So ours is a small family. My daughter is married. She has a grandson and he is going to school. And ours is a small family. And ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಬೆಂಗಳೂರಿನ ಹಿಸ್ಟ್ರಿಯ ಈ ರಿಸರ್ಚ್ ಆಗಲಿ, ನನ್ನ ಈ ಎಂಟೈರ್ ಸಂಶೋಧನೆಯಲ್ಲಿ ನಾವು ಇಡೀ ಫ್ಯಾಮಿಲಿ ತೊಡಗಿಸ್ಕೊಂಡಿದ್ದೀವಿ. ಅದು ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಆಗಿದೆ. ದಿಸ್ ಈಸ್ ಅವರ್ ಫ್ಯಾಮಿಲಿ ವರ್ಕ್. ಈ ಎಲ್ಲ ಕೆಲವು ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಬ್ಯಾಂಗ್ಳೂರ್ ಹಿಸ್ಟ್ರಿಯ ಸಂಶೋಧನೆ ಇದೆಯಲ್ಲ, ಇದು ನಮ್ಮ ಫ್ಯಾಮಿಲಿಯ ವರ್ಕು. ಯಾಕೆಂದರೆ ನಾವು ಉದಯವಾಣಿಗೆ ಅಂಕಣ ಬರೀತಾ ಇದ್ದಾಗ ಬೇರೆಯವ್ರು ಸಿಗ್ತಾ ಇರಲಿಲ್ಲ, ನಾನು ವೈಫ್ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೆ. ಅದು ಮಣಿಪಾಲ್ ಇದಕ್ಕೆ ಹೋಗ್ಬೇಕು, ಡಿಕನ್ಸ್ ರೋಡಲ್ಲಿ ಮಣಿಪಾಲ್ ಟವರ್ಸಲ್ಲಿ ಉದಯವಾಣಿ ಹೆಡ್ ಕ್ವಾರ್ಟರ್ಸು. She used to go by bus, she used to give it there and then come back to home. ಆ ಥರ ಅಲ್ಲಿಗೆ ಹೋಗಿ ಕೊಟ್ಟು ಅವಾಗೆಲ್ಲ ಇನ್ನೂ, ಈಗೆಲ್ಲ ಬಿಡಿ, ಇವಾಗೆಲ್ಲ ಆನ್ಲೈನಲ್ಲಿ ಕಳಿಸಿ ಎಲ್ಲ ಮಾಡ್ತೀವಿ. ಆವಾಗ ಇನ್ನೂ ಆನ್ಲೈನ್ ಬಂದಿರಲಿಲ್ಲ. ನನ್ನ ಹತ್ರ ಒಂದು ಅಂಡರ್ವುಡ್ ಅಂತ ಒಂದು ಟೈಪ್ರೈಟರ್ ಇತ್ತು. ಅದರೊಳಗಡೆ ನಾನು ಏಷ್ಯನ್ ಏಜು, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡು ಎಲ್ಲದಕ್ಕೂ ಅದರೊಳಗೆ ಟೈಪ್ ಮಾಡಿ ಕೊಡ್ತಾ ಇದ್ದೆ, ತೊಗೊಂಡೋಗಿ ಕೊಡ್ತಾ ಇದ್ದೆ. ಬಟ್ ಐ ವಾಸ್ ಟು ಎಂಜಾಯ್ ದ್ಯಾಟ್. ಬಟ್ ಅದರೊಳಗೆಲ್ಲ ನಮ್ಮ ಫ್ಯಾಮಿಲಿಯ ವರ್ಕು. ಆಮೇಲೆ ನಮ್ಮ ಆರಂಭದಲ್ಲಿ ನನ್ನ ಸ್ಟೂಡೆಂಟ್ಸ್ದು ದೊಡ್ಡ ಗುಂಪಿತ್ತು. ಮುಂಚೆ ಒಬ್ಬ ಸಂಯುಗ ಅಂತ ಒಂದು ಸಂಸ್ಥೆ ಮಾಡಿದ್ವಿ. ಆಮೇಲೆ ಆರಂಭ ಅಂತ ಒಂದು ಸಂಸ್ಥೆ ಮಾಡಿದ್ವಿ, ಅದನ್ನ ಕೇಳಬೇಕಂತ. AARAMBH ಅಂತ, ಅಸೋಸಿಯೇಷನ್ ಫಾರ್ ರಿವೈವಿಂಗ್ ಮಾನ್ಯುಮೆಂಟ್ಸ್ ಆಫ್ ಬ್ಯಾಂಗ್ಳೂರ್ ಹೆರಿಟೇಜ್ ಅಂತ. ನಮ್ಮ ಮನೆಯೇ ಹೆಡ್ ಕ್ವಾರ್ಟರ್ಸು. ಓಕೆ, ನಮ್ಮ ಎಲ್ಲ ಹುಡುಗರೆಲ್ಲ, ನಾನು ಎಕ್ಸಿಬಿಷನ್ ಮಾಡಬೇಕು, ಹುಡುಗರೆಲ್ಲ ತುಂಬ್ಕೊಂಡ್ಬಿಡೋರು. ಮನೇಲೆ ಕಾಫಿ ತಿಂಡಿ 10-15 ಜನ ಹುಡುಗರು ರಾತ್ರಿ ಪೂರ್ತಿ ಕೂತ್ಕೊಂಡು ಫೋಟೋ ಅಂಟಿಸೋದು. ಮಾನ್ಯ ಎಕ್ಸಿಬಿಷನ್ಗೆ ನನ್ನ ಇದು ಮಾಣೆಕ್ಷೆ ಪ್ಯಾರಾಗ್ರೌಂಡಲ್ಲಿ ನಾನು ಎಕ್ಸಿಬಿಷನ್ ಮಾಡಿದಾಗ ನಮ್ಮ ಎಲ್ಲ NCC ಹುಡುಗರು ಎಲ್ಲ ಕೆಲಸದಲ್ಲಿದ್ದರು. 7-8 ಜನ ಅಮೇಝಿಂಗ್ ಸ್ಟೂಡೆಂಟ್ಸ್, ಎಲ್ಲ ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ಅವ್ರು ಬಂದು ಅವರು ಅದೆಲ್ಲ ಅರೇಂಜ್ ಮಾಡಿದ್ದು. ಆಲ್ ಎಕ್ಸಿಬಿಷನ್ಸ್ ನಾನು ಬ್ಯಾಂಗ್ಳೂರ್ 460 ಅಥವಾ ಅಲ್ಲಿ ಮಾಡಿದ್ದು, ಕೇಶವ ಶಿಲ್ಪಲ್ಲಿ ಮಾಡಿದ್ದು, ಅಥವಾ ಬೇರೆ ಬೇರೆ ಕಡೆ ಮಾಡಿ ಎಲ್ಲ ನಮ್ಮ ಸ್ಟೂಡೆಂಟ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸು. ಆಮೇಲೆ ನನ್ನ ಮಗಳನ್ನ ಟ್ರೈನ್ ಮಾಡಿದ್ದೆ ಮಾತಾಡೋಕ್ಕೆ. ನಾನು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೆ ಮಾತಾಡೋಕ್ಕೆ. ಸುರೇಶ್ ಕುಮಾರ್ ಅವರು ಎಂಜಿನಿಯರ್ಸ್ ಇಟ್ಟಿದ್ದು ಒಂದು ಟಾಕಲ್ಲಿ ನನ್ನ ಮಗಳು, ನನ್ನ ಮಗ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಟಾಕ್ ಕೊಟ್ಟಿದ್ರು ಎಂಜಿನಿಯರ್ಸ್ಗೆ, BCC ಎಂಜಿನಿಯರ್ಸ್ಗೆ. ಸೊ ಹೀಗಾಗಿ ದ ಹೋಲ್ ಆ್ಯಂಡ್ ಅಫ್ಕೋರ್ಸ್ ಈ ಗಾದೆ ನನ್ನ ಮಟ್ಟಿಗೂ ನಿಜ. ದರ್ ಇಸ್ ಅ ವುಮೆನ್ ಬಿಹೈಂಡ್ ದಿ ಸಕ್ಸಸ್ ಆಫ್ ಅ ಮ್ಯಾನ್ ಅನ್ನೋದನ್ನ ನಾನು ಐ ಅಕ್ಸೆಪ್ಟ್ ದ್ಯಾಟ್. ಬಿಕಾಸ್ ವಾಟ್ ಎವರ್ ಐ ಡೂ, ಹೊರಗಡೆ ನಾನು ಕಣ್ಣಿಗೆ ಕಾಣಿಸ್ತೀನಿ. ನಾನು TV ನಲ್ಲಾಗಲಿ ಪೇಪರ್ನಲ್ಲಾಗಲಿ ನಾನು ಕಾಣಿಸ್ಕೊಳ್ತೀನಿ. ಇಟ್ ಈಸ್ ಬಿಕಾಸ್ ಆಫ್ ಮೈ ವೈಫ್ ಆ್ಯಂಡ್ ಮೈ ಚಿಲ್ಡ್ರನ್ ಸಪೋರ್ಟ್. ಅನ್ಲೆಸ್ ದೇ ಸಪೋರ್ಟ್ ಮಿ, ಐ ಕಾಂಟ್ ಡೂ ದ್ಯಾಟ್. ದೇ ಹ್ಯಾವ್ ಟು ಬೇರ್ ವಿತ್ ದಿಸ್. ಆ್ಯಂಡ್ ಇವೆಲ್ಲ ಹುಚ್ಚು, ಇದು ಈ ಅಧ್ಯಯನ ಇದೆಲ್ಲ ಕಳೆದ 30 ವರ್ಷದಿಂದ ಒಂದು ಹುಚ್ಚಿನ ಥರ ಮಾಡ್ಕೊಂಬಂದಿರೋ. ಆ ಹುಚ್ಚನ್ನ ಸಹಿಸ್ಕೋಬೇಕು ಅವರು.
ಸೊ ಸೊ ಹಾಗಾಗಿ ದೇ ಹ್ಯಾವ್ ಬೋರ್ನ್ ಆಲ್ ದಿಸ್ ಥಿಂಗ್ಸ್ ವಿತ್ ಮೀ. ಸೊ ಆಬ್ವಿಯಸ್ಲಿ ಐ ಟು ಅವ್ರಿಗೆ ಧನ್ಯವಾದ ಹೇಳಬೇಕು. ಅವರ ಆ ಒಂದು ಸಪೋರ್ಟಿಂದ ಐ ಕುಡ್ ಡೂ ದಿಸ್. ಅದರ್ವೈಸ್ ಇದೆಲ್ಲ ಒಂದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗದೆ ಇದ್ರೆ ನೀವು ತುಂಬ ಕಷ್ಟ ಆಗುತ್ತೆ ಮಾಡೋದು. ಬೆಂಗಳೂರನ್ನ ತಿಳ್ಕೋಬೇಕು ಅಂತ ಅನ್ಕೊಳ್ಳೋರ್ಗೆ ಯಾವ ಜಾಗಗಳು ನೋಡಬೇಕು ಸರ್? ಇಂಪಾರ್ಟೆಂಟ್ ಪ್ಲೇಸಸ್. ಆನೆಸ್ಟ್ಲಿ ಸ್ಪೀಕಿಂಗ್, ನಾನೇ ಎಷ್ಟೊಂದು ಜಾಗಗಳು ನೋಡಿಲ್ಲ. ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದೇನೆ, ನಾನು ನೋಡಿಲ್ಲ. ಬೆಂಗಳೂರು ಬಗ್ಗೆ ತಿಳ್ಕೋಬೇಕು, ಬೆಂಗಳೂರು ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಇದೆ ಅನ್ನೋರ್ಗೆ ಈ ಜಾಗ ನೋಡಲೇಬೇಕು ಅಂತ ಯಾವ ಜಾಗಗಳನ್ನ ಹೇಳ್ತೀರಾ? ಅಫ್ಕೋರ್ಸ್ ವೆರಿ ಪಾಪ್ಯುಲರ್, ವೆರಿ ವೆರಿ ಪಾಪ್ಯುಲರ್ ಆ್ಯಂಡ್ ಟೂರಿಸ್ಟ್ ಐಟಿನರಿನಲ್ಲಿರೋದು ಲಾಲ್ಬಾಗ್, ಕಬ್ಬನ್ ಪಾರ್ಕ್, ವಿಧಾನಸೌಧ. ಅದು ಯಾರು ಬೇಕಾದ್ರೂ ಹೇಳ್ತಾರೆ. ನಮ್ಮ ಬೆಂಗಳೂರಿನ ಬಸವನ ಗುಡಿ ಆಗಲಿ, ಮಲ್ಲೇಶ್ವರ ಆಗಲಿ, ಮಲ್ಲೇಶ್ವರದ ದೇವಸ್ಥಾನಗಳು, ಬರೀ ದೇವಸ್ಥಾನನೇ ತೋರಿಸಿ ಅಂತಲ್ಲ ನಾನು ಹೇಳ್ತಾ ಇರೋದು. ಹಳೆ ಬಂಗ್ಲುಗಳು ಇವತ್ತಿಗೂ ಇದೆ. ಸಿ ವಿ ರಾಮನ್ ಮನೆ ಇದೆ, ಎಚ್ ವಿ ನಂಜುಂಡಯ್ಯನವ್ರ ಮನೆ ಈಗಲೂ ಇದೆ ಅಲ್ಲಿ. ನಮ್ಮ ಇಡೀ ಫಿಲಮ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಅಲ್ಲಿ, ಶೂಟಿಂಗ್ ಮಾಡ್ತಾ ಇದ್ದಿದ್ದೆ ಅಲ್ಲಿ. ಎಚ್ ವಿ ನಂಜುಂಡಯ್ಯನವ್ರ ಮನೆ ಈಗಲೂ ಕಲ್ ಬಿಲ್ಡಿಂಗಲ್ಲಿದೆ. ಇತ್ತೀಚೆಗೆ ನನ್ನನ್ನು ಕರೆದಲ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಸರ್ ಒಂದು ಅದನ್ನು ರೆನೋವೇಟ್ ಮಾಡಿ ಅದನ್ನು ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ನೀವು ಬನ್ನಿ, ನೀವು ಅದ್ರ ಬಗ್ಗೆ ಶುರು ಮಾಡಿದ್ದು. ನಾವು ಒಂದು 2 ಎಪಿಸೋಡು ಜನಶ್ರೀನಲ್ಲಿ ಅದನ್ನೇ ಮಾಡಿದ್ದು. ನಾವು ಅದನ್ನು ಆ ಮನೆ ತೊಗೊಂಡಿದ್ವಿ. ಅಂಥ ಮನೆ ಇದೆ. ಸಿ ವಿ ರಾಮನ್ ಇದ್ದಿದ್ದ ಜಾಗ. ವುಡ್ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಮಲ್ಲೇಶ್ವರದಲ್ಲಿ ಏನಿಲ್ಲ, ಬಸವನಗುಡಿಯಲ್ಲಿ ಏನಿಲ್ಲ, ರಾಜಾಜಿನಗರದಲ್ಲಿ ಏನಿಲ್ಲ, ಕಂಟೋನ್ಮೆಂಟಲ್ಲಿ ಏನಿಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಶುಡ್ ನಾಟ್ ಶೋ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಆರ್ ವಿಧಾನಸೌಧ, ಬಟ್ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಟು ಬಿ ಶೋನ್. ಅದನ್ನು ನೀವು ಐಟಿನರಿನಲ್ಲಿ ತೋರಿಸ್ಬೇಕು ಅಂತ. ನಾವು ಟೂರಿಸ್ಟ್ ಐಟಿನರಿನಲ್ಲಿ ಟೂರಿಸ್ಟ್ ಪ್ರೈವೇಟ್ ಟೂರ್ ಏಜೆಂಟ್ಸು ಎಲ್ಲ ಇದನ್ನು ತೋರಿಸ್ತಾರೆ. ಅವ್ರಿಗೆ ಸುಲಭ ಇದು. ಕಬ್ಬನ್ ಪಾರ್ಕಿಗೆ ಕರ್ಕೊಂಡೋಗಿ ಬಸ್ ಹೊರಗಡೆ ಇಟ್ಬಿಟ್ಟು ಒಬ್ಬ ಏಜೆಂಟು ಕರ್ಕೊಂಡೋಗಿ ಗ್ಲಾಸ್ ಹೌಸ್ ತೋರಿಸ್ತಾನೆ, ಆ ಶಿಲೆ ತೋರಿಸ್ತಾನೆ, ಒಂದು ರೌಂಡ್ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಒಂದು ಜ್ಯೂಸ್ ಕುಡಿಸ್ತಾನೆ, ಹೊರಗಡೆ ಕರ್ಕೊಂಬರ್ತಾನೆ. ದಿಸ್ ಇಸ್ ಲಾಲ್ಬಾಗ್ ಅಂತಾನೆ. ಕಬ್ಬನ್ ಪಾರ್ಕ್ ಒಂದು ರೌಂಡ್ ತೋರಿಸ್ಬಿಟ್ಟು, ಹೈಕೋರ್ಟ್ ತೋರಿಸ್ಬಿಟ್ಟು ಕರ್ಕೊಂಬಂದ್ಬಿಡ್ತಾರೆ. ಬಟ್ ದಟ್ ಈಸ್ ನಾಟ್ ಲಾಲ್ಬಾಗ್, ದಟ್ ಈಸ್ ನಾಟ್ ಕಬ್ಬನ್ ಪಾರ್ಕ್. ದರ್ ಇಸ್ ಡೀಪರ್ ಆಸ್ಪೆಕ್ಟ್ ಇನ್ ಟು ಕಬ್ಬನ್ ಪಾರ್ಕ್ ಆ್ಯಂಡ್ ಲಾಲ್ಬಾಗ್. ನಮ್ಗೆಲ್ಲರಿಗೂ ಹೆರಿಟೇಜ್ ಸಿಟಿ ಅಂತ ಅಂದ್ರೆ ಮೈಸೂರು ಒಂದೇ ತಲೆಗೆ ಬರೋದು. ಇವತ್ತು ಕಣ್ಣು ಕಾಣೋಂಗೆ ಕಟ್ಟಡಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ ಯಾರಿಗೇ ಆಗಲಿ ಮೈಸೂರು ಅಂದ್ರೆ ಒಂದು ಇನ್ನು ಓಲ್ಡನ್ ಸ್ಟ್ರಕ್ಚರ್, ಆ ಒಂದು ಎಸೆನ್ಸ್ ಇನ್ನೂ ಇದೆ ಅಂತ. ಬಟ್ ಬೆಂಗಳೂರಲ್ಲೂ ಅಷ್ಟೇ ಎಸೆನ್ಸ್ ಇದೆ ಅಂತ ನೀವು ಇವತ್ತು ಒಂದು ಐ ಓಪನಿಂಗ್ ಸೆಷನ್ ಥರ ಆಯ್ತಿದ್ದು. ನನಗಂತೂ ತುಂಬ ತಿಳ್ಕೊಂಡೆ ಸರ್, ತುಂಬ ತಿಳ್ಕೊಂಡೆ ನಿಮ್ಮ ಜೊತೆ ಮಾತಾಡಿ. ಐ ವಾಸ್ ವೆರಿ ಹ್ಯಾಪಿ. ನಿಮ್ಗೇನು ಅನ್ನಿಸ್ತು ಸರ್ ನಮ್ಮ ಒಂದು ಈ ಶೋನಲ್ಲಿ? ಇಟ್ಸ್ ವೆರಿ ನೈಸ್ ಟು ಶೇರ್. ನಾನು ಬೆಂಗಳೂರು ಇತಿಹಾಸ ನನ್ನ ಉಸಿರು. ಐ ಬ್ರೀತ್ ಬ್ಯಾಂಗ್ಳೂರ್ ಹಿಸ್ಟ್ರಿ ಟು ಪುಟ್ ಇಟ್ ಇನ್ ನಟ್ಶೆಲ್. ಸೊ ಹೀಗಾಗಿ ಯಾರು ಬೆಂಗಳೂರು ಬಗ್ಗೆ ಕೇಳಿದ್ರು ನಾನು ಐ ಡೋಂಟ್ ಗೆಟ್ ಟೈರ್ಡ್, ಐ ಗೋ ಆನ್ ಸ್ಪೀಕಿಂಗ್. ಸೊ ದಟ್ಸ್ ಮೈ ಡ್ರಾಬ್ಯಾಕ್ ಆಲ್ಸೋ. ಬಹುಶಃ ಕೇಳೋರು ಬೋರ್ ಆಗುತ್ತೋ ಏನು ಕತೆನೋ, ಬಟ್ ಐ ಗೋ ಆನ್ ಟಾಕಿಂಗ್ ಅಬೌಟ್ ಬ್ಯಾಂಗ್ಳೂರ್. ಸೊ ಹೀಗಾಗಿ ನನಗೆ ಒಂದು ಸಿಕ್ಕ ಅವಕಾಶ ಇದು ಟು ಶೇರ್ ವಿತ್ ವ್ಯೂಯರ್ಸ್. ನನಗೆ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇಂಟರ್ವ್ಯೂಡ್ ಬೈ ವೇರಿಯಸ್ ಚಾನಲ್ಸ್, ನಾಟ್ ದಟ್ ಐ ಹ್ಯಾವ್ ನಾಟ್ ಬೀನ್ ಇಂಟರ್ವ್ಯೂಡ್. ವೇರಿಯಸ್ ಟಿ ವಿ ಚಾನಲ್ಸ್ ಭಾಳ ಹಿಂದೆನೇ, ಉದಯದವರು ಭಾಳ ಹಿಂದೆನೇ ಇಂಟರ್ವ್ಯೂ ಮಾಡಿದರು. ಆದರೆ ವ್ಯೂಯರ್ಸ್ ಬೇರೆ ಬೇರೆ ಇರ್ತಾರೆ, ವ್ಯೂವರ್ಶಿಪ್ ಬೇರೆ ಬೇರೆ ಇರುತ್ತೆ. ಆಮೇಲೆ ಬೇರೆ ಬೇರೆ ಲೆವೆಲ್ಸ್ ಆಫ್ ವ್ಯೂವರ್ಸ್ ಇರ್ತಾರೆ. ಹಿಸ್ಟ್ರಿ ತಿಳ್ಕೊಳ್ಬೇಕು ಅಂತಿರೋರು, ರಿಸರ್ಚ್ ಮಾಡುವಂಥವ್ರು, ಆ ಥರದವ್ರಿಗೆ ಅನುಕೂಲನೂ ಆಗುತ್ತೆ ವಿಷಯ ಗೊತ್ತಾದಾಗ. ಸೊ ಈ ಹಿನ್ನೆಲೆಯಲ್ಲಿ ನಾನು ಯಾರು ಇಂಟರ್ವ್ಯೂ ಕೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ. ದಟ್ಸ್ ಅನ್ ಆಪರ್ಚುನಿಟಿ. ಅವರು ನನಗೆ ಕೊಡ್ತಕ್ಕಂಥ ಅವಕಾಶ ನಾನು ಮತ್ತೆ ಜೀವಂತವಾಗಿರೋದಕ್ಕೆ. ನೀವು ನನಗೆ ಕೊಟ್ಟಂಥ ಅವಕಾಶ ನಿಮ್ಮ ಒಂದು ವ್ಯೂವರ್ಸ್ಗೆ ನನ್ನ ಒಂದು ಚಿಕ್ಕದಾಗಿರ್ತಕ್ಕಂಥ ಅಧ್ಯಯನವನ್ನು ಕೊಡೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ನನ್ನ ಧನ್ಯವಾದ ಹೇಳ್ಬಿಡ್ತೀನಿ. ನಾನು ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ಒಂದೇ ಒಂದು ಐ ವಿಲ್ ಟೇಕ್ 1.5 minutes ಟು ವೈಂಡ್ ಅಪ್. ನನ್ನ ಎಲ್ಲ ಉಪನ್ಯಾಸಗಳನ್ನು ಎಲ್ಲವನ್ನು ಒಂದು ಪದ್ಯದೊಂದಿಗೆ ಎಂಡ್ ಅಪ್ ಮಾಡ್ತೀನಿ. ಬಟ್ ದೆರ್ ಈಸ್ ಎ ಮೆಸೇಜ್ ಇನ್ ದಟ್. ಆ ಮೆಸೇಜನ್ನು ನಾನು ನನ್ನ ಜೀವನದಲ್ಲಿ ವಿವೇಕಾನಂದರ ಮೆಸೇಜ್ನ ಇಂಟ್ರೊಡಕ್ಷನ್ಗೆ ಕೊಡ್ತೀನಿ, ಕನ್ಕ್ಲೂಷನ್ಗೆ ಈ ಮೆಸೇಜ್ ಕೊಡ್ತೀನಿ.
ಸೊ ದಟ್ ದೀಸ್ ಆರ್ ದ 2 ಬ್ಯಾರಿಯರ್ಸ್ ಫಾರ್ ಮೈ Okay. ಟಾಕ್ಸ್. ಓಕೆ. ಅದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಇದರಿಂದ ಎಂಡ್ ಅಪ್ ಮಾಡ್ತೀನಿ. ಸೊ ಇದು ನಮ್ಮ ಚಾನೆಲ್ಗೆ ಯಾರೇ ಗೆಸ್ಟ್ ಬಂದ್ರೂ ಅದು ನನ್ನ ಶೋಗಾಗಿರ್ಬೋದು, ಅಪ್ಪಂದು 101 ನೆನಪು ಆಗಿರ್ಬೋದು, ಒಂದು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ರೆಸ್ಪೆಕ್ಟ್ ಅನ್ನೋ ಹಾಗೆ ಇಫ್ ಯು ಕ್ಯಾನ್ ಓಪನ್ ದಿಸ್. ಓಕೆ. ವಾವ್. ನಾನು ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ರವೀಂದ್ರನಾಥ ಟ್ಯಾಗೋರರ ಒಂದು ಸಣ್ಣ ಪದ್ಯ ನನಗೆ ಭಾಳ ಇಂಪ್ರೆಸ್ ಮಾಡಿದ್ದಂಥದ್ದು. ಭಾಳ ಚಿಕ್ಕ ಪದ್ಯ ಅದು. ಅದರೊಳಗಡೆ ಒಮ್ಮೆ ಅವ್ರದ್ದು ಬೆಂಗಾಲಿಯಲ್ಲಿ ಮೂಲ ಪದ್ಯ ಅದು. ಒಮ್ಮೆ ಸೂರ್ಯ ಮುಳುಗ್ತಾ ಇರ್ತಾನೆ. ಮುಳುಗ್ತಾ ಇರ್ಬೇಕಾದ್ರೆ ಒಂದು ಫ್ಯಾನ್ಸಿ ಐಡಿಯಾ ಬರುತ್ತೆ, ಭಾಳ ವಿಚಿತ್ರವಾದಂಥ ಒಂದು ಆಲೋಚನೆ ಬರುತ್ತೆ. ನಾನು ಮುಳುಗಿ ನಾಳೆ ನಾನು ಒಂದು ವೇಳೆ ಬರದೇ ಇದ್ದರೆ ಇಡೀ ಜಗತ್ತು ಕತ್ತಲೆಯನ್ನು ಆವರಿಸ್ಕೊಳ್ಳುತ್ತೆ. ಈ ಇಡೀ ಜಗತ್ತಿಗೆ ಕತ್ತಲೆ ಆವರಿಸ್ಕೊಂಡಾಗ ಜಗತ್ತಿನ ಪರಿಸ್ಥಿತಿ ಏನಿರ್ಬೋದು, ಯಾರು ಬೆಳಕು ಕೊಡ್ಬೋದು? ಅವನಿಗೆ ಕ್ಯೂರಿಯಾಸಿಟಿ, ತಿಳ್ಕೊಳ್ಳೋಣ ಇದನ್ನು, ಯಾರು ಮುಂದೆ ಬರ್ತಾರೆ ಬೆಳಕು ಕೊಡ್ತೀನಿ ಅಂತ ನೋಡೋಣ ಅಂತ. ಅವನಿಗೆ ಗೊತ್ತು ಯಾರು ಮಾಡೋಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್ ನೋಡೋಣ ಅಂತ ಓಪನ್ ಚಾಲೆಂಜ್ ಥರ ಹೇಳ್ತಾನೆ. ನಾನು ನಾಳೆ ಬರೋಕ್ಕಾಗೋದಿಲ್ಲ, ಯಾರ್ಯಾರು ನನ್ನ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀರಾ ಅಂತ ಕೇಳ್ತಾನೆ. ಇದು ಅವರ ಬೆಂಗಾಲಿ ಕವಿತೆಯಲ್ಲಿ. ಸೊ ಅವ್ರು ಹೇಳ್ತಾರೆ ಶೂನ್ಯಾರ ಹೇ ಜಗತ್ತಂತ, ಇಡೀ ಜಗತ್ತು ಶೂನ್ಯವಾಗಿ ಹೋಯಿತು ಅಂತ. ಅಂದರೆ ಕಂಪ್ಲೀಟ್ ಸೈಲೆನ್ಸ್, ಯಾರು ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿಗೆ ಸರಿಸಾಟಿಯಾಗಿ ಬೆಳಕನ್ನು ಯಾರು ಕೊಡೋದಕ್ಕೆ ಸಾಧ್ಯ? ಯಾರೂ ಮಾತಾಡಲಿಲ್ಲ. ದರ್ ವಾಸ್ ಎ ಕಂಪ್ಲೀಟ್ ಸೈಲೆನ್ಸ್. ಸೂರ್ಯ ನಿರೀಕ್ಷೆ ಮಾಡಿದ್ದ ಇದನ್ನು, ಸರಿ ಆಯಿತು ಇನ್ನೇನು ಮುಳುಗೋಣ ಅಂತ ಅಂದ್ಬಿಟ್ಟು ವಾಸ್ ಅಬೌಟ್ ಟು ಗೋ. ಆಗ ಎಲ್ಲೋ ಒಂದು ಮೂಲೆಯಿಂದ ಒಂದು ಸಣ್ಣ ಹಣತೆ ಸ್ವಾಮಿ ಅಂತ ಕೂಗುತ್ತೆ, ಸರ್ ಅಂತ ಕೂಗುತ್ತೆ. ಇದನ್ನು ಆಧ್ಯಾತ್ಮಿಕವಾಗಿ ಕೆಲವರು ವಿಶ್ಲೇಷಣೆ ಮಾಡಬೇಕಾದ್ರೆ, ದೇವರನ್ನು ನಾವು ನನ್ನ ಹೃದಯದ ಒಳಗಡೆಯಿಂದ ಭಕ್ತಿಯಿಂದ ಕೂಗಿದರೆ ಎಲ್ಲೋ ಇರ್ತಕ್ಕಂಥ ದೇವರಿಗೆ ಆ ಕೂಗು ಕೇಳಿಸುತ್ತೆ. ನಾವೇನು ಮೈಕ್ ಇಟ್ಕೊಂಡೆ ಅನೌನ್ಸ್ ಮಾಡಬೇಕಾ ಇಲ್ಲ ಅಂತ ಆಧ್ಯಾತ್ಮಿಕ ಚಿಂತಕರು ಅದಕ್ಕೆ ವಿಶ್ಲೇಷಣೆ ಮಾಡ್ತಾರೆ. ಬಟ್ ಇಲ್ಲಿ ಆ ಧ್ವನಿ ಸೂರ್ಯನ ಕೇಳಿಸುತ್ತೆ. ಇದು ಭಾಳ ಪ್ರಾಮಾಣಿಕವಾಗಿ ಸ್ವಾಮಿ ಅಂತ ಕೂಗಿರುತ್ತೆ. ಅವನು ತಕ್ಷಣ ನಿಂತ್ಕೊಂಡು ಯಾರು ಏನು, ಓ ನೀನು ಹಣತೆ ಏನು ಅಂತ ಹೇಳುತ್ತೆ. ಆವಾಗ ಹಣತೆ ಹೇಳುತ್ತೆ, ಸ್ವಾಮಿ ನೀವೆಲ್ಲಿ ನಾನಿಲ್ಲಿ, ನಿಮಗೆ ಯಾರು ಸರಿಸಾಟಿ ಆಗೋದಕ್ಕೆ ಸಾಧ್ಯ? ಆದರೆ ಇಷ್ಟಂತೂ ಹೇಳಬಲ್ಲೆ, ನೀವು ಇಲ್ಲದೆ ಇದ್ದಾಗ 100% ಕತ್ಲೆ ಆಗಿರುತ್ತೆ, 99.99% ಕತ್ಲೆ ಇರುತ್ತೆ. ಎಲ್ಲೋ ಒಂದು ಸಣ್ಣ ಕಣದಷ್ಟು ಬೆಳಕನ್ನು ನಾನು ಕೊಡ್ತೇನೆ. ಆದರೆ ಆ ಕಣದಷ್ಟು ಬೆಳಕು ನನ್ನ ಸುತ್ತಲೂ ಬೆಳಕನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟನ್ನು ಮಾತ್ರ ನಾನು ಮಾಡೋದಕ್ಕೆ ಸಾಧ್ಯ. ಬಟ್ ಅಷ್ಟು ಮಾಡ್ತೀನಿ ನಾನು ನೀವಿಲ್ಲದೆ ಇದ್ದಾಗ ಅಂತಾನೆ ಅಂತ ಹಣತೆ ಹೇಳುತ್ತೆ. ಸೂರ್ಯಗೆ ಭಾಳ ಸಂತೋಷ ಆಗುತ್ತೆ. ಅಂದರೆ ನಾನಿಲ್ಲದೆ ಇದ್ದಾಗ ಅಟ್ಲೀಸ್ಟ್ ಯಾರೋ ಒಂಚೂರು ಕಿಡಿ ಹೊಚ್ಚೋದಕ್ಕಾರು ಕಿಡಿಯನ್ನು ಬೆಳಕನ್ನು ಕೊಡೋದಕ್ಕೆ ಸಿದ್ಧ ಇದ್ದಾರಲ್ಲ, ಆಯಿತು ನಿನ್ನಿಂದ ಇನ್ನು 100 ಹಣತೆಗಳು ಹಚ್ಕೊಂಡ್ರೆ ಸುತ್ತಲೂ ಬೆಳಕು ಬರುತ್ತೆ. ಇನ್ನು 1000 ಹಣತೆಗಳು ಬಂದರೆ ಒಂದು 0.5% ಬೆಳಕು ಬರುತ್ತೆ. ಹಾಗೆ ಬೆಳಕು ಬಂದರೆ 1% ಆಗ್ಬೋದು. ನಿನ್ನ ಥರ ಪ್ರಯತ್ನ ಆದರೆ ನಾನು ಇಲ್ಲದೇ ಇದ್ದರೂ ಬೆಳಕು ಬರ್ಬೋದಲ್ಲ, ಹೋಗಲಿ ಬಿಡು ನಂಗೆ ಧೈರ್ಯ ಬಂತು ಅಂತಂದ್ಬಿಟ್ಟು ಮುಳುಗ್ತಾನೆ ಪದ್ಯ ಆಗಿ ಮುಂದುವರಿಯುತ್ತೆ. ಮಾರನೇ ದಿವಸ ಒಂದು ಬರ್ತಾನೆ. ಇದು ಕವಿತೆ ಸಾರಾಂಶ ಅಷ್ಟೆ. ಬಟ್ ನಾವು ತಗೊಳ್ಬೇಕಾಗಿರೋಂಥ ಒಂದು ಸಂದೇಶ ಇದರೊಳಗೆ ಏನು ಅಂದರೆ, ಸೂರ್ಯನ ನಾವು ಮಹಾನ್ ವ್ಯಕ್ತಿಗಳಿಗೆ ಹೋಲಿಸ್ಕೋಬೋದು. ನಮ್ಮ ಪ್ರಪಂಚದಲ್ಲಾಗಲಿ ಭಾರತದಲ್ಲಾಗಲಿ ನಮ್ಮ ಶತಶತಮಾನಗಳಿಂದ ಅನೇಕ ಮಹಾನ್ ಸಂತರು ವ್ಯಕ್ತಿಗಳು ಆಗಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಸೀಮಿತಗೊಳಿಸ್ಕೊಂಡ್ರೆ ಅನೇಕ ಸಂತರುಗಳು, ರಾಮಕೃಷ್ಣ ಪರಮಹಂಸರಾಗ್ಬೋದು, ಅದಕ್ಕೆ ಮುಂಚೆ ನಮ್ಮ ಮಹಾಭಾರತ ರಾಮಾಯಣ ತೆಗೆದುಕೊಂಡ್ರೆ ಅಲ್ಲಿ ಋಷಿಮುನಿಗಳು, ಅವ್ರ ಕಾಲದಿಂದ ಬಂದಂಥ ಪದ್ಧತಿಗಳು, ವೇದವ್ಯಾಸರಾಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಭಗವದ್ಗೀತೆ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅವೆಲ್ಲವೂ ಬೆಳಕೆ, ಸೂರ್ಯನ ಬೆಳಕವೆಲ್ಲ. ಆ ಬೆಳಕಿದೆ ಅಂತಂದ್ಬಿಟ್ಟು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ವಾ ಅಂದರೆ, ನಾವು ಈಗಿನ ಒಂದು ಮಾಡ್ರನ್ ಇದ್ರೊಳಗಡೆ ಅವೇನಾರು ಸ್ವಲ್ಪ ಹಿಂದಕ್ಕೆ ಹೋಗಿದರೆ ನಾವು ಆ ಸಂದರ್ಭದಲ್ಲಿ ಹಣತೆಯ ರೀತಿಯಲ್ಲಿ ಬೆಳಕನ್ನು ಚೆಲ್ಲೋದಕ್ಕೆ ಸಾಧ್ಯ. ಹೇಗೆ?
ನಾನೊಂದು ಎಲೆಕ್ಟ್ರಿಸಿಟಿ ಕರೆಂಟ್ ಹೊಟ್ಟೋಯ್ತು, ಒಂದು ಕ್ಯಾಂಡ್ಲ್ ಇಟ್ಕೊಂಡು ನಾನು ನೋಡಿ ಬೆಳಕು ಕೊಡ್ತಾ ಇದ್ದೀನಿ ನನ್ನ ಸುತ್ತಮುತ್ತಲು ಅಂತಲ್ಲ. ಇಟ್ ಈಸ್ ನಾಟ್ ದಿ ಒಂದು ಭೌತಿಕವಾದಂಥ ಬೆಳಕಲ್ಲ. ನನ್ನ ಕಡೆಯಿಂದ ನನ್ನ ಸುತ್ತಮುತ್ತಲು ನಾನು ಏನು ಅರಿವನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ, ಸಮಾಜವನ್ನು ಚೆನ್ನಾಗಿ ಮಾಡೋದಕ್ಕೆ ನಾನೇನು ಪ್ರಯತ್ನ ಪಡ್ತೇನೆ, ಅದು ಒಂದು ಹಣತೆ ಮಾಡುವಂಥ ಕೆಲಸ. ಅದು ನನ್ನ ಸುತ್ತಲೂ ಮಾಡೋಕ್ಕೆ ಸಾಧ್ಯ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ನಮ್ಮ ಪುರಾತನ ವ್ಯಕ್ತಿಗಳು ಹೇಳಿಬಿಟ್ಟಿದ್ದಾರೆ. ಸೊ ಅಂಥ ಒಳ್ಳೆ ಕೆಲಸ ನಮ್ಮ ಮನೆಯಿಂದ ಶುರು ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಸ್ಕೂಲು ಕಾಲೇಜುಗಳಲ್ಲಿ ಪೇರೆಂಟ್ಸ್ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ವಂಶವೃಕ್ಷವನ್ನು ನಿಮ್ಮ ಮನೆಯಲ್ಲಿ ಬರೆಸಿ ತಗಲಾಕಿ, ಸೊ ದಟ್ ನಿಮ್ಮ ಮಕ್ಕಳಿಗೆ ನಿಮ್ಮ ಹಿರಿಯರು ಯಾರು ಅಂತ ಗೊತ್ತಾಗುತ್ತೆ. ಸೊ ಅವರೇನು ಕೆಲಸ ಮಾಡಿದ್ದಾರೆ, ನಾನು ಅದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು, ನನ್ನ ಕೊಡುಗೆ ಏನು ಕೊಡಬೇಕು ಈ ಮನೆತನಕ್ಕೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳು. ಆ ನಿಟ್ಟಿನಲ್ಲಿ ನಾನು ಮಾಡ್ತಾ ಇರತಕ್ಕಂಥದ್ದು ಒಂದು ಪುಟ್ಟ ಹಣತೆಯ ಕೆಲಸ ಅಷ್ಟೇ. ಒಂದು ಚೂರು ಬೆಳಕನ್ನು ನಮ್ಮ ಬೆಂಗಳೂರಿಗೆ ಒಂದು ಜನತೆಗೆ ಕೊಡ್ತಕ್ಕಂಥ ಕೆಲಸ. ಇನ್ನು ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಕೊಂಡು ಹೋಗಿದ್ದಾರೆ. ಸೊ ನನ್ನ ಒಂದು ಎಲ್ಲ ಕಡೆಯೂ ನನ್ನ ಮಕ್ಕಳಿಗೆಲ್ಲ ಹೇಳೋದಿದೆ, ನಾವು ತುಂಬ ದೊಡ್ಡ ವ್ಯಕ್ತಿಗಳಾಗ್ತೀವಿ, ದೇಶ ಉದ್ಧಾರ ಮಾಡ್ತೀನಿ ಅಂತ ಅದೆಲ್ಲ ಈಗಿನ ಕಾಲದಲ್ಲಿ ದೊಡ್ಡ ಮಾತಾಗುತ್ತೆ. ನನ್ನ ಮನೆಯ ತನದ ಹಿರಿಮೆಯನ್ನು ತಿಳ್ಕೊಳ್ಳೋಣ, ನಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಡೋಣ, ಅವರ ಹಿರಿಯರಿಗೆ ಗೌರವ ಕೊಡೋಣ. ನೆಕ್ಸ್ಟ್ ನನ್ನ ಶಾಲೆ, ಕಾಲೇಜು, ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅದರ ಹಿನ್ನೆಲೆ ಹಿಸ್ಟ್ರಿ ತಿಳ್ಕೊಳ್ಳಿ. ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಕಂಪನಿ, ನೋ ದಿ ಹಿಸ್ಟ್ರಿ ಆಫ್ ದ ಕಂಪನಿ. ಈಗೀಗ ಶುರು ಆಗ್ತಾ ಇದೆ. ಹಿಸ್ಟ್ರಿ ಆಫ್ ದ ಕಂಪನಿ ಕೊಡ್ತಾರೆ ಕಂಪನಿಗೆ ಸೇರ್ಕೊಳ್ಳೋರಿಗೆ. ಅವನು ಆ ಹಿಸ್ಟ್ರಿನೇ ಗೊತ್ತಿಲ್ಲದ್ರೆ ಏನದಕ್ಕೆ ಅವನು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಅಲ್ವಾ? ಆ ಹಿಸ್ಟ್ರಿ ತಿಳ್ಕೊ. ನೆಕ್ಸ್ಟು ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ವಾರ್ಡ್ ಹಿಸ್ಟ್ರಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ, ಊರಿನ ಇತಿಹಾಸ, ರಾಜ್ಯದ ಇತಿಹಾಸ, ಫೈನಲ್ ಆಗಿ ದೇಶದ ಇತಿಹಾಸ. ಸೊ ಅದಕ್ಕೆ ಮೂಲ ಇಟ್ಟಿಗೆ. ಇದು ಯಾವುದೋ ಹಣತೆ. ಸೊ ಒಂದೊಂದು ಇಟ್ಟಿಗೆನೂ ಸೋಷಿಯಾಲಜಿಲಿ ಬರುತ್ತೆ. ಎವ್ರಿ ಹೌಸ್ ಈಸ್ ಎ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಸೊಸೈಟಿ ಅಂತ, ಬೇಸಿಕ್ ಯೂನಿಟ್ ಆಫ್ ಎ ಸೊಸೈಟಿ. ಈ ಫ್ಯಾಮಿಲಿ ಅನ್ನೋದು ಅಥವಾ ಈ ಹಣತೆ ಅನ್ನೋದು ಒಂದು ಇಟ್ಟಿಗೆ ಲೂಸ್ ಆದರೂ ಬಿಲ್ಡಿಂಗ್ ಬೀಳ್ಬೋದು. ಸೊ ಹಾಗಾಗಿ ನಾನೆಲ್ಲರಿಗೂ ಹೇಳೋದು, ನಾವೆಲ್ಲ ಬೆಂಗಳೂರಿನ ಸಂಬಂಧಪಟ್ಟಂತೆ ಹಣತೆಗಳಾಗೋಣ. ನನ್ನೂ ಸೇರಿಸಿ, ನೀವು ಸೇರಿಸಿ, ಈಗಿನ ಜನ್ರೇಷನ್ನು ಸೇರಿಸಿ, ನಾವೆಲ್ಲರೂ ಹಣತೆಗಳಾಗಿ ಬೆಂಗಳೂರಿನ ಒಂದು ಇತಿಹಾಸವನ್ನು, ಬೆಳಕನ್ನು ಇಡೀ ಪ್ರಪಂಚಕ್ಕೆ ಸಾರ್ತಕ್ಕಂಥ ಬೆಳಕಾಗಿ ಆ ಬೆಳಕನ್ನು ಸಾರೋಣ ಅನ್ನೋದೇ ನನ್ನ ಒಂದು ಸಾರಾಂಶ. ಇಡೀ ನನ್ನ ಏನು ಕೆಲಸ ಮಾಡ್ತಾಯಿದ್ದೀನೋ ಇದರ ಒಂದು ಮೂಲ ತತ್ವ ಅಡಗಿರೋದು ಸ್ವಾಮಿ ವಿವೇಕಾನಂದರ ಆ ಸಂದೇಶದಲ್ಲಿ, ರವೀಂದ್ರನಾಥ್ ಟ್ಯಾಗೋರ್ ಈ ಪದ್ಯದಲ್ಲಿ. ಇದರ ನಡುವೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ವೆರಿ ವೆರಿ ವೆಲ್ ಸರ್. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ. ತುಂಬ ಮೀನಿಂಗ್ ಇತ್ತು ನೀವು ಹೇಳಿದ್ರಲ್ಲಿ ಇವಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಆಗಲೇ ಹೇಳಿದ್ರಿ, ನಾವ್ಯಾರು ನಿಮಗೆ ಆಪರ್ಚುನಿಟಿ ಅಲ್ಲ ಸರ್, ನಿಮ್ಮ ಹತ್ರ ಬಂದು ಕತೆ ಕೇಳೋದಿದೆಯಲ್ಲ ಅದು ನಮ್ಮ ಒಂದು ಆಪರ್ಚುನಿಟಿ, ಅದು ಅಷ್ಟೇ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಥ್ಯಾಂಕ್ ಯು. ನೀವು ನಿಮ್ಮ ಇಡೀ ಕ್ರ್ಯೂ ಎಲ್ಲರೂ ಇಲ್ಲಿ ಬಂದು ನಮ್ಮ ಮನೆಗೆ ಬಂದು ಇದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ನಮ್ಮ ಸುರೇಶ್ ಮೂನಾ ಸರ್ ಅವರ ಕನಸುಗಳು. ಬೆಂಗಳೂರು ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಈ ಒಂದು ಶಾರ್ಟ್ ಟೈಮ್ನಲ್ಲಿ ಎಷ್ಟು ವಿಚಾರಗಳನ್ನು ನಮಗೆ ಅವ್ರು ಹೇಳ್ದ ಹಾಗೆ ಹಣತೆ ರೂಪದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದಾರೋ, ಅದೇ ರೀತಿ ನಿಮಗೂ ಕೂಡ ಏನೋ ಒಂದಿಷ್ಟು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ಯಾವಾಗಲೂ ಹೇಳೋ ಹಾಗೆ, ಬಾಳಿಗೊಂದು ಗುರಿ ಇರಬೇಕು. ಆ ಗುರಿಗೆ ಸರಿಯಾದ ದಾರಿ ಇದ್ರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಾರ ಸಿಗ್ತೀನಿ.